ಜ್ಯೋತಿಷ್ಯ ಇದು ಹುಟ್ಕೊಂಡಿದ್ದು ಹೇಗೆ? ನೀವೆಲ್ಲ ಹೇಳಿದಾಗೆ ಜ್ಯೋತಿಷಿ ಅಲ್ಲ ನಾನು 33 ಜನ ಗುರುಗಳು 33 ವಿದ್ಯೆಯಲ್ಲಿ ಹೇಳ್ಕೊಟ್ಟವರು 33 ದೀಕ್ಷೆ ತಗೊಂಡವನು ನಾನು ಒಬ್ಬನೇ ಪ್ರಪಂಚದಲ್ಲಿ. 76,000 ದೇವಸ್ಥಾನ 73,000 ದೇವಸ್ಥಾನಗಳು ನೋಡಿ ಬದುಕಿರೋ ನಾನು ಒಬ್ಬನೇ. ನೀವು ಯಾವುದರಲ್ಲಿ ಹೆಚ್ಚು ಪ್ರಾವೀಣ್ಯತೆಯನ್ನು ಹೊಂದಿರೋ? ಸೊ ನಾನು ಇವಾಗ ನೀನು ಹೇಳಿದ ಹಾಗೆ ಮಾಧ್ಯಮದೆಲ್ಲ ಹೇಳಿದ್ದೀನಿಂದಲ್ಲ, ದಟ್ ಈಸ್ ಓನ್ಲಿ 25% ಅಷ್ಟೇ. ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು, ಅವ್ನು ಹೇಳೋನು ಸುಳ್ಳು. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಅವ್ನು ಹಣೆ ಬರ ಅವನಿಗೆ ಗೊತ್ತಿಲ್ಲ, ಬೇರೆ ಕಥೆ ಹೇಳ್ತಾ ಕೂತ್ಕೊಳ್ತಾರೆ. ಸೊ ಅವರೆಲ್ಲ ಡಾಕ್ಟರ್ಗಳಾಗಿರೋದ್ರಿಂದ ಸರ್ಜನ್ನಾಗಿ ಹುಡುಕೋಕ್ಕೆ ಗೊತ್ತಾಗಲ್ಲ. ನಾನು ಡೈರೆಕ್ಟ್ ಸರ್ಜನ್ನೇ ಆಗಿರೋದ್ರಿಂದ ಬೇಗ ಪರಿಹಾರ ಕೊಡ್ತೀನಿ. ಅದಕ್ಕೆ ನಾನು ಎಲ್ಲರೂ ಕ್ಯಾಗರ್ಸ್ ಹೋಗಿರೋದು. ನೀವು ಸರಿಯಾಗಿ ಹೇಳಿದ್ರೆ ಮಾಡಿ, ಇಲ್ಲದೆ ಇದ್ದರೆ ಹೇಳಕ್ಕೆ ಹೋಗ್ಬೇಕು. ಬ್ರಹ್ಮಾಂಡಕ್ಕೆ ಗುರುಜಿ ನಾನು ಒಬ್ಬನೇ ಅಂತ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮುಂಡ ಮೋಚ್ತು ಈ ಬೈಗುಳ ಟಿವಿಯಲ್ಲಿ ಪಾಪ್ಯುಲರ್ ಆಗಿದ್ದೇ ಇವರ ಮೂಲಕ. ಹಾಗಂತ ಇವರೇನು ಬೈಬೇಕು ಅಂತ ಪದನ ಹೇಳಿದ್ದಲ್ಲ, ಇಟ್ಸ್ ಜಸ್ಟ್ ಅ ಎಕ್ಸ್ಪ್ರೆಷನ್. ಆದರೆ ಈ ರೀತಿ ಬೈಗುಳದ ಮೂಲಕವೂ ಲೇವಡಿ ಮಾಡೋದ್ರ ಮೂಲಕನೂ ಕೂಡ ಜ್ಯೋತಿಷ್ಯನ ಹೇಳ್ಬೋದು, ಭವಿಷ್ಯನ ಹೇಳಬಹುದು ಅಂತ ತೋರಿಸಿಕೊಟ್ಟಂತಹ ಮೊದಲ ಜ್ಯೋತಿಷಿನೇ ಇವರು. ಮಾತು ಸ್ವಲ್ಪ ಒರಟು, ನೋಡಿದವ್ರು ಏನ್ರಿ ಇವರು ಹಿಂಗೆ ಮಾತಾಡ್ತಾರೆ ಅಂತ ಅನಿಸುತ್ತೆ. ಆದರೆ ಮೀಡಿಯಾದವರಿಗೆ, ಇವರನ್ನು ಆತ್ಮೀಯವಾಗಿ ಬಲ್ಲವರಿಗೆ ಗೊತ್ತು ಇವರ ಒರಟು ಮಾತಿನ ಹಿಂದಿರುವಂತಹ ಮಗುವಿನಂಥ ಮನಸ್ಸು. ಆ ರೀತಿ ಮಗುವಿನಂಥ ಮನಸ್ಸನ್ನು, ಸಹಜ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಬಂದವರು ಶ್ರೀ ನರೇಂದ್ರ ಬಾಬು ಶರ್ಮಾ ಅವರು. ಬಹುಶಃ ಈ ಹೆಸರನ್ನೇ ಹೇಳಿದ್ರೆ ಬಹುಶಃ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಯಾಕಂದರೆ ಇವರು ಬ್ರಹ್ಮಾಂಡ ಗುರೂಜಿ ಅಂತಾನೆ ಫೇಮಸ್. ಬ್ರಹ್ಮಾಂಡ ಗುರೂಜಿಯವರು ತಮ್ಮದೇ ಆದಂಥ ಒಂದು ಇನ್ನೋಸೆನ್ಸನ್ನು ಇಟ್ಕೊಂಡು ಬಂದವರು. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಶೋಗೆ ಹೋದರೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಹಾಗೆ ಕಾಯ್ದುಕೊಂಡು ಬಂದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಆ ಸೀಸನ್ನಲ್ಲಿ ಅದು ಬ್ರಹ್ಮಾಂಡ ಗುರೂಜಿ. ಸಾಮಾನ್ಯವಾಗಿ ಬಿಗ್ ಬಾಸ್ಗೆ ಹೋದ್ರೆಲ್ಲ ಅವರ ಬಿಹೇವಿಯರ್ ಪ್ಯಾಟರ್ನೇ ಚೇಂಜ್ ಆಗಿಬಿಡುತ್ತೆ, ದೇ ಬಿಕಮ್ ಸಂಬಡಿ ಎಲ್ಸ್. ಆದರೆ ಬ್ರಹ್ಮಾಂಡ ಗುರೂಜಿ ಮಾತ್ರ ತಮ್ಮದೇ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಬಂದವರು. ಬೇರೆಯವರೆಲ್ಲರೂ ಕೂಡ ಸುದೀಪ್ ಸಾರ್ ಅಂತ ಕರಿತಾ ಇದ್ರು, ಇವರು ಮಾತ್ರ ದೀಪು ಅಂತಾನೆ ಅವ್ರನ್ನ ಸಂಬೋಧಿಸ್ತಾ ಇದ್ರು. ಇಂತಹ ಗುರೂಜಿ ಬಗ್ಗೆ ತುಂಬ ಕುತೂಹಲಕರವಾದಂತಹ ವಿಚಾರಗಳಿವೆ. ಇವರನ್ನು ನೀವು ಟಿ ವಿಲೆಲ್ಲ ನೋಡಿರ್ತೀರಾ. ಭವಿಷ್ಯದ ಬಗ್ಗೆ ಹೇಳಿರ್ತಾರೆ, ಜಾತಕದ ಬಗ್ಗೆ ಮಾತಾಡ್ತಾರೆ, ಹಬ್ಬಗಳ ಬಗ್ಗೆ ಹೇಳ್ತಾರೆ, ರಾಶಿಗಳ ಬಗ್ಗೆ ಹೇಳ್ತಾರೆ. ಇವೆಲ್ಲ ಒಂದು ವಿಚಾರ, ಇದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ ಇದರ ಹಿಂದೆ ಅವರದ್ದೇ ಒಂದು ಓದಿದೆ, ಅಧ್ಯಯನ ಇದೆ. ಈ ಅಧ್ಯಯನ ಹೇಗೆ ಬಂದಿದ್ದು? ಜನ್ಮಸಿದ್ಧವಾಗಿ ಬಂದಿದ್ದ, ಗುರು ಮುಖೇನ ಬಂದಿದ್ದ? ಅವರು ನಂಬಿಕೊಂಡು ಬಂದಿರುವಂತಹ ತತ್ವ ಸಿದ್ಧಾಂತಗಳೇನು, ಅವರ ಲೈಫ್ ಹೇಗೆ, ಅಲ್ಲಿಂದ ಇಲ್ಲಿವರೆಗೂ ಹೇಗೆ ಅವರು ಬಾಳ್ಕೊಂಡು ಬಂದಿದ್ದಾರೆ, ಇಂತಹ ಹಲವು ಕುತೂಹಲಕಾರಿಯಾದಂತಹ ವಿಚಾರಗಳು ಬ್ರಹ್ಮಾಂಡ ಗುರೂಜಿ ಬಗ್ಗೆ ಇದೆ. ಇದ್ರ ಬಗ್ಗೆ ತುಂಬ ಜನ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ. ಸೊ ಇದನ್ನು ತಿಳಿದುಕೊಳ್ಳೋದಕ್ಕೆ ಅಂತಾನೆ ನಾನು ಅವ್ರ ಜೊತೆ ಇವತ್ತು ಕೂತಿದ್ದೀನಿ. ನಮ್ಮ ಜೊತೆಗೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳಾದ ಬ್ರಹ್ಮಾಂಡ ಗುರೂಜಿಯವರು. ಸೊ ವಿತೌಟ್ ಎನಿ ಡಿಲೇ ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸೊ ನಾನು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾನೆ ಒಂದು ಮಾತನ್ನ ಹೇಳಿದೆ, ಮುಂಡ ಮೋಚ್ತು. ನೀವು ಆ ಒಂದು ಪದದಿಂದನೇ, ಆ ಪದ ತುಂಬ ಟಿ ವಿಲಿ ಪಾಪ್ಯುಲರ್ ಆಗಿದ್ದೆ ನಿಮ್ಮಿಂದ. ಈ ಪದ ಇದೆಯಲ್ಲ, ಇದು ಸಹಜವಾಗಿ ಬಂದಿದ್ದೋ ಅಥವಾ ಟಿ ವಿಗೋಸ್ಕರ ನೀವು ರೂಢಿಸ್ಕೊಂಡಿದ್ದು? ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂಬದ ಶ್ರೀರಾಮದೂತ ಕೃಪಾಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮೋ ನಮಃ. ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇವತ್ತು ವಿಶೇಷ ಅಂದರೆ ಜ್ಯೋತಿ, ನೀನು ಕೇಳಿದ ಪದ ಕೆಲವ್ರಿಗೆ ಏನು ಅಂದರೆ, ಮೊದಲಾದರೆ ಹೇಳ್ತಾ ಇದ್ದರೆ ಯಾರಾದರೂ ಹಂಗೆ ಹೇಳಿದ್ರೆ ನಾನೇನು ಮಾಡ್ಬಿಡ್ತಿದ್ದೆ, ಕೋಪ ಮಾಡಿಕೊಂಡು ಅವ್ರಿಗೆ ಬೈದು ಬಿಡ್ತಿದ್ದೆ. ಹೌದಾ? ಅಂದರೆ ಸಾಧಾರಣವಾಗಿ ಈ ಮುಂಡಾ ಮೋಚ್ತು ಅನ್ನೋದು ಪದ ಕೆಟ್ಟದಲ್ಲ. ಅದು ನಾವೆಲ್ಲ ದೊಡ್ಡ ಕುಟುಂಬದಲ್ಲಿ ಇದ್ದವರು, ಬ್ರಾಹ್ಮಣರ ಕುಟುಂಬದಲ್ಲಿ ಆಗೆಲ್ಲ ಇದ್ದಿದ್ದ ಪದಗಳು ಸಾಧಾರಣ ಪದಗಳಿದು. ಎಲ್ಲನೂ ಒಂದು ಸುಮಾರು 150 ಜನ 60 ಜನ ಇದ್ದಿದ್ದ ಕುಟುಂಬಗಳು. ಆವಾಗ ದ್ರಾಬೆಗಳ, ಕತ್ತೆಗಳ, ಅಯ್ಯೋ ದರಿದ್ರ ಮುಂಡೆವ ಅಂತೆಲ್ಲ ಹೀಗೆಲ್ಲ ಬೈಯೋರು. ಸೊ ಇದನ್ನು ಏನಾದರೂ ಊಟ ಗೀಟ ತಿಂದೆ ಅಂದರೆ, ನೋಡು ಹೀಗೆಲ್ಲ ಇಷ್ಟೆಲ್ಲ ಮಾಡಿದ್ನೇ ಮಾಡ್ಕೊಂಡು ಕೂತಿದ್ದೀರಿ ನೀವುಗಳು, ಹೇಳಿದ್ನೇ ಹೇಳ್ಕೊಂಡು ಆಯಿತು, ಇಂಥದ್ದೆಲ್ಲ ಹಾಳು ಬಿದ್ದೋಯ್ತು ಅಂತ ಒಂದೊಂದಷ್ಟು ಪದ ಬರೋದು. ಅದರಲ್ಲಿ ಮುಂಡಾ ಮೋಚ್ತು ಅನ್ನೋ ಒಂದು ಪದನೂ ಉಪಯೋಗಿಸಿದ್ದು. ಅಂದರೆ ಆವಾಗ ಹೊರಗಡೆ ಔಟ್ ಆಫ್ ಸ್ಕ್ರೀನ್ ಉಪಯೋಗಿಸ್ತಿದ್ದ ಪದಗಳನ್ನ ಯಾವಾಗಲೂ ಒಂದು ಮಾಧ್ಯಮದಲ್ಲಿ ಉಪಯೋಗಿಸಿದ ಮೇಲಿಂದ ಎಲ್ರಿಗೂ ಒಂದು ಪ್ರಸಿದ್ಧತೆ ಬಂದುಬಿಡ್ತು. ಕೆಲವರು ನಾನು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಆ ಸಮಯಕ್ಕೆ ಹೇಳಿದ್ದು ನನಗೆ ಗೊತ್ತಿಲ್ಲ, ಜ್ಞಾಪಕ ಇಲ್ಲ. ಹೇಳಿದ್ದೇನೋ ಅಂತ ಒಂದಷ್ಟು ಜನಕ್ಕೆ ಗೊತ್ತಾದಮೇಲೆ ಹೌದು ಯಾವಾಗ ಹೇಳಿದ್ದೆ, ಇಂಥ ಸಮಯಕ್ಕೆ ಹೇಳಿದ್ದೆ. ಸೊ ಹಾಗೆ ಇದು ಇಷ್ಟಪಡ್ತಾರೆ ಕಷ್ಟಪಡ್ತಾರೆ ಅಂತ ಹೇಳಿದ್ದಲ್ಲ. ಕೆಲವರು ತೀರಾ ನಮ್ಮನ್ನು ತಲೆ ತಿಂದಾಗ
ಅಯ್ಯೋ ತೀರಾ ಯಾವುದೋ ಒಂದು ಪ್ರಶ್ನೆನ ಕೇಳಿದ್ನೇ ಕೇಳಿದೆ. ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಪ್ರಶ್ನೆ ಒಂದು ಕೇಳ್ತಾರೆ ಬಂದು, ಸ್ವಾಮಿಗಳೇ ನಿಜವಾಗ್ಲೂ ನಮ್ಗೆ ಸರಿ ಹೋಗುತ್ತಾ ಅಂತ, ನಂಬಿಕೆ ಗ್ಯಾರಂಟಿನಾ, ಈ ಒಂದು ಕ್ಷೇತ್ರಕ್ಕೆ ಹೋದರೆ ಗ್ಯಾರಂಟಿಯಾ ನಿಜವಾಗ್ಲೂ ಆಗುತ್ತೆ ಅಂದರೆ ಅವ್ರ ಕಷ್ಟದ ಎಷ್ಟೋ ಒಂದು ಮೊದಲಿಂದ ಬಂದಿರತಕ್ಕಂಥ ಒಂದು ಸ್ಟ್ರೆಸ್ಸಿಗೆ ಕೇಳಿದ್ನೇ 4-5 ಹೇಳ್ತಾರೆ. ಕೇಳಿದ್ದೇ ಕೇಳಬೇಡಿ ಯಾಲ್ ಬಿದ್ದೋಯ್ತು ಮುಂಡಾ ಮುಚ್ತು ಅಂತ ನಾವು ಹೇಳಿರ್ತೀವಿ. ಹೌದು ಅಂತ ಅವಾಗ ಜನರಲಾಗಿ ಹೇಳಿರ್ತೀವಲ್ಲ, ಆ ಸಮಯದ ಆ ಒಂದು ತಾತ್ಕಾಲಿಕ ಸಮಯಕ್ಕೆ ಇದನ್ನು ಉಪಯೋಗಿಸಿದಾಗ ಸೊ ಇದೊಂದು ವಾಡಿಕೆ ಬಂದ್ಬಿಡ್ತು ಅಂತ ಎಲ್ಲರೂ ಬೇರೆಯವರು ಉಪಯೋಗಿಸ್ತಿದ್ರು. ಅದು ನಾನು ಆಮೇಲಿಂದ ಯಾವತ್ತು ಕಾಲಕ್ಕೂ ಉಪಯೋಗಿಸ್ತಿರ್ಲಿಲ್ಲ ಜಾಸ್ತಿ ಅಂತ. ಕೆಲವ್ರಿಗೆ ಇಷ್ಟ ಆಗಿರ್ಬೋದು, ಕೆಲವ್ರಿಗೆ ಕಷ್ಟ ಆಗಿರ್ತಕ್ಕಂಥದ್ದು ಅಂತ, ಕೆಲವರು ಬೈಕೊಂಡಿರ್ಬೋದು, ಕೆಲವರು ಅದು ಯಾಕೆಂದರೆ ಹೊಸ ಪದ ನೋಡು, ಕೆಲವರಿಗೆ ಅದು ಆವಾಗ ಎಷ್ಟೋ ಜನ ಗೊತ್ತೇ ಇರಲ್ಲ, ಓ ಹೌದು ಈ ಥರ ಇದೆ ಅಂತ. ಕೆಲವರು ಜಾಸ್ತಿ ಅಂದರೆ ಎಲ್ಲರನ್ನೂ ಕೆಟ್ಟ ಮಾತುಗಳೇ ಮಾಡ್ತಿಲ್ಲ, ಏಯ್ ಥೋ ಕತ್ತೆ ಅನ್ನೋರು. ಅಂದರೆ ಕೆಲವ್ರು ತೀರಾ ಒಂದು ಪದ ಬಿಟ್ಟು ಅದೇ ದೊಡ್ಡ ಕತ್ತೆ ಅನ್ನೋದೇ ದೊಡ್ಡ ಪದ ಇದ್ದಂಗೆ ಆ ಕಾಲದಲ್ಲಿ. ಸೊ ಅಂಥದ್ದು ಬೈತಿದ್ದಾಗ ಇದು ಅಯ್ಯೋ ತುಂಬ ದೊಡ್ಡ ಪದ ಅನ್ನೋ ಬೈಕೊಳ್ಳೋದು. ಸೊ ಹೀಗಾಗಿ ಅದು ನಮ್ಮಲ್ಲಿ ಬಾಡಿಕೆ ಬಂತೆ ಹೊರತು ನಾವು ಬೈಬೇಕು ಅಂತ ಯಾರನ್ನೂ ಬೈದಿಲ್ಲ ಅಥವಾ ಅವ್ರನ್ನ ಮನಸ್ಸು ನೋಯಿಸ್ಬೇಕು ಅನ್ನೋದು ಖಂಡಿತ ಇರಲಿಲ್ಲ. ಕೆಲವರು ಏನು ಅಂದರೆ ಒಳಗಡೆ ಯಾವತ್ತೂ ಒಳಗಡೆಂದೋ ಹೊರಗಡೆಂದು ಯೋಚನೆ ಮಾಡ್ತಾರೆ. ನನಗೆ ಹಂಗೆ ಅಭ್ಯಾಸ ಇಲ್ಲ ಮೊದಲಿಂದ. ಒಂದೇ ಸಮಯ ಇರಬೇಕು, ಮೊದಲಿಂದ ಹಾಗೆ ಇರ್ತೀವಿ, ಈಗೂ ಹಾಗೇ ಇರ್ತೀವಿ ಒಂದೇ ರೀತಿ. ಸೊ ಇದು ಭಾಷೆ ಬಗ್ಗೆ ಆಯಿತು. ಇನ್ನು ನಿಮ್ಮ ಜ್ಯೋತಿಷದ ಬಗ್ಗೆ ನಿಮ್ಗೆ ತುಂಬ ಕುತೂಹಲ ಇದೆ. ಜ್ಯೋತಿಷನ್ ಹೇಗೆ ಕಲ್ತ್ರಿ ಅಂತ ಹೇಳಿ ನಾವು ಕೇಳಿರೋ ಪ್ರಕಾರ ನೀವು ಸಿನಿಮಾಗಳಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯ ಮಾಡಿದ್ರಿ. ಅದು ಕೂಡ ನೀವು ಫೇಮಸ್ ಆದಮೇಲೆ ಗೊತ್ತಾಗಿದ್ದು ನೀವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡು. ಜ್ಯೋತಿಷ್ಯ ಇದು ಹುಟ್ಕೊಂಡಿದ್ದು ಹೇಗೆ? ಈ ಅಧ್ಯಯನವನ್ನು ನೀವು ಗುರುಮುಖೇನ ಕಲ್ತ್ರೋ, ಅಧ್ಯಯನದಿಂದ ಬಂತೋ, ಜನ್ಮದಿಂದನೇ ಏನೋ ಒಂದು ಸ್ವಲ್ಪ ಏನಾದರೂ ಅದ್ರದ್ದು ಇದು ಬಂತು, ಅದ್ರ ಬಗ್ಗೆ ಹೇಳೋದಿದ್ರೆ? ಏನು ಅಂದರೆ ಸಣ್ಣ ಪುಟ್ಟ ಪಾತ್ರಗಳು ನಾನು ಫಿಲಿಮಲ್ಲಿ ಏನು ಮಾಡಿದ್ಲಲ್ಲ. ನಾನು ಬಾಲ್ಯದ 1 ವರ್ಷದ ಮಗುವಿಂದ ಹಿಡಿದು ನಾನು 9 ಭಾಷೆಯಲ್ಲಿ ಪಾತ್ರ ಮಾಡಿದವನು. 573 ಚಿತ್ರಗಳು ಮಾಡಿದವನು 9 ಭಾಷೆಯಲ್ಲೂ, ತೆಲುಗು, ತಮಿಳು, ಮಲಯಾಳಮು, ಬೆಂಗಾಲಿ, ಹಿಂದಿ, ಕನ್ನಡ ಎಲ್ಲನೂ ಮಾಡಿದವನು. ಬ್ಯುಸಿಯೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾಗ ನಾನು. ಸೊ ಆವಾಗ ನಮ್ಮಲ್ಲಿ ಮನೆಯಿಂದ ಹೊರಗಡೆ ಫಿಲ್ಮ್ ಕಳಿಸ್ತಾರೆ. ರಜೆಗಳಲ್ಲಿ ಒಂದು ಗಣೇಶನ ಪಾತ್ರ, ಒಂದು ಸುಬ್ರಹ್ಮಣ್ಯನ ಪಾತ್ರ, ಒಂದು ಯಾವುದೋ ಕಲ್ಯಾಣ್ ಕುಮಾರ್ ಮಗನ ಕ್ಯಾರೆಕ್ಟ್ರು, ಶಿವಾಜಿ ಗಣೇಶನ್ ಮೊಮ್ಮಗನ ಕ್ಯಾರೆಕ್ಟ್ರು, ಸಾವಿತ್ರಿ ಜೊತೆ ಪಾತ್ರ, ಹೀಗೆಲ್ಲ ದೊಡ್ಡ ಲೆಜೆಂಡ್ಸ್ ಜೊತೆ ಪಾತ್ರ ಮಾಡಿದವು ನಾನು ನಾನು ಒಬ್ಬನೇ. ಸಿನಿಮಾ ಹೇಗೆ ಈಗ ನಂಟು ಬಂದಿದೆ ಹೇಗೆ ಸಿನಿಮಾ? ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಅವಾಗ ಮಗು ಚೆನ್ನಾಗಿದೆ ಅಂತ ನಮ್ಮ ದೂರದ ನೆಂಟರಾಗಿರೋದ್ರಿಂದ ಕರ್ಕೊಂಡು ಹೋಗೋರು ಮಗುನ. ಸೊ ಯಾವಾಗ ರಜಾ ಇದ್ರು ಕರ್ಕೊಂಡು ಹೋಗ್ಬಿಟ್ಟು ಆವಾಗೆಲ್ಲ ಮೆಡ್ರಾಸ್ ಸೆಂಟ್ರಲ್ ಆಗ ತೆಲುಗು ತಮಿಳಿಗೆ ಎಲ್ಲರಿಗೂ ಬೇಸ್ಮೆಂಟ್ ಅದೇನೆ. ಸೊ ಆವಾಗ ಕನ್ನಡಕ್ಕೂ ಅಲ್ಲೇ ಇದ್ದಾಗ ನಮ್ಗಳಿಗೆ ಅವಾಗ ಪಾತ್ರಗಳಿಗೆ ಭಾಳಷ್ಟು ಜನಕ್ಕೆ ಮಗು ಪಾತ್ರ ಬೇಡಿಕೆ ಜಾಸ್ತಿ ಇದ್ದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರೆ ಹೊರತು ಅದು ರಜೆಗಳಲ್ಲಿ ಮಾತ್ರ ನಮ್ಮಲ್ಲಿ ಕಳಿಸೋರು. ಸೊ ಆ ಸಮಯಕ್ಕೆ ನಾನು ಭಾಳ ಬ್ಯುಸಿಯಾಗಿದ್ದರಿಂದ ಅದು ಒಂದು ಬ್ಯಾಕ್ಗ್ರೌಂಡು ನನಗೆ ಗೊತ್ತಿತ್ತು. ಚಿಕ್ಕ ವಯಸ್ಸಿಂದಾನೇ ಕ್ಯಾಮ್ರಾ ಅಂದರೆ ಏನು, ಇವ್ರು ಹಿಂಗೆ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಅದ್ರ ಜೊತೆಗಿತ್ತು. ಅದ್ರ ಜೊತೆಗೆ ಪಾತ್ರದ ಜೊತೆಗೆ ಈ ಶಾಸ್ತ್ರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನನಗೆ ಇಂಪಾರ್ಟೆಂಟ್ ವಿಶೇಷ ಅನ್ನೋದು ಶಾಸ್ತ್ರ. ನೀವೆಲ್ಲ ಹೇಳಿದಾಗೆ ಜ್ಯೋತಿಷಿ ಅಲ್ಲ ನಾನು ಬಂದು ಆ ಜ್ಯೋತಿಷ್ಯ ಒನ್ ಪಾರ್ಟ್ ಆಫ್ ಮೈ ಎಜುಕೇಷನ್. ಅದು ಒಂದು ಅಂಶ ಅಷ್ಟೇ. ನಂದು MSc ಎಲೆಕ್ಟ್ರಾನಿಕ್ಸ್, PhD ಇನ್ ಫಿಲಾಸಫಿ ನಾನು. ಸೊ ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ನಾನು ಡಾಕ್ಟ್ರೇಟ್ ಮಾಡಿರ್ತಕ್ಕಂಥದ್ದು. ನಾನು ಡಾಕ್ಟ್ರೇಟ್ ಕೂಡ ಹಾಕ್ಕೊಳ್ಳಲ್ಲ, ಯಾಕೆಂದರೆ ಈ ನಡುವೆ ದರಿದ್ರದವ್ರು ಭಾಳಷ್ಟು ಜನ ದುಡ್ಡು ಕೊಟ್ಟು ಡಾಕ್ಟ್ರೇಟ್ ಕೊಂಡ್ಕೊತಿರೋದ್ರಿಂದ 3.5 ಲಕ್ಷ 4 ಲಕ್ಷ ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ. ನನಗೆ ಅದಕ್ಕೋಸ್ಕರ ಅದಕ್ಕೂ ಬೇಸರ ಆಗೋಗಿದೆ. ಯಾರಿಗೋ ಡಾಕ್ಟ್ರೇಟ್ ಕೊಟ್ಬಿಟ್ರೆ ಬೀದಿ ಹೋಗೋರಿಗೆಲ್ಲ ದುಡ್ಡು ಕೊಟ್ಟವನಿಗೆಲ್ಲ ಡಾಕ್ಟ್ರೇಟು ಅದೆಲ್ಲ ಕೊಟ್ಟಕ್ಕೆ ಶುರು ಮಾಡಿದ್ದಾರೆ. ಯಾವ ವಿಚಾರದಲ್ಲಿ PhD ಮಾಡಿದೆ? ಯಾವ ವಿಷಯದಲ್ಲಿ? ನಾನು ರಥ ಚಕ್ರ ಸಂಸ್ಕಾರ ಅಂತ ಥೀಸಿಸ್ ನಂದು, GB ಶಾಸ್ತ್ರಿಗಳು ಅಂತ. ಆವಾಗ ಅಲ್ಲಿರ್ತಕ್ಕಂಥ ನನಗೆ ಲೆಕ್ಚರರ್ಸು. ಸೊ ವಾರಣಾಸಿ ಯೂನಿವರ್ಸಿಟಿಯಲ್ಲಿ ಮಾಡಿರ್ತಕ್ಕಂಥ ಬೆನಾರಸಲ್ಲಿ ಅಲ್ಲೊಂದು 5 ವರ್ಷ ಇದ್ದಿದ್ದು ನಾನು. ಸೊ ಅಧ್ಯಯನ ಮಾಡೋ ಸಮಯಕ್ಕೆ ಆವಾಗ ಇದ್ದಿದ್ದು. ಸೊ ನನಗೆ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ನಮ್ಮದು ಸಂಸ್ಕಾರವಾಗಿ ಇರ್ತಕ್ಕಂಥ ನಮ್ಮ ಸಂಪ್ರದಾಯ. ಸೊ ನಮ್ಮದು ಏನು ಅಂದರೆ ಕಾಂಚಿ ಪರಮಾಚಾರ್ಯರ ವಂಶದಿಂದ ಬಂದಿರತಕ್ಕಂಥದ್ದು. ಈ ಕಡೆ ಶೃಂಗೇರಿ ಜಗದ್ಗುರುಗಳು ಮೊದಲು ಅಭಿನಯ ವಿದ್ಯಾತೀರ್ಥರು ಅಂತ ಜಗದ್ಗುರುಗಳಿದ್ದರು, ಅವರು ವಂಶಜರಾಗಿರತಕ್ಕಂಥದ್ದು. ಆ ಕಡೆ ಕಾಂಚಿ ಪರಮಾಚಾರ್ಯರ ಎರಡೂ ಕಡೆಯಿಂದ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಮೊಮ್ಮಕ್ಕಳು ನಮ್ಮ ತಾಯಿ ಕಡೆ. ಸೊ ನಾನು 5th ಜನರೇಷನ್ ಆಗಿರೋದ್ರಿಂದ ಸೊ ಆ ವಂಶದಲ್ಲಿ ಇದ್ದಾಗ ಸೊ ನಮ್ಮ ಬರೀ ಸಂಪ್ರದಾಯ ಸಂಸ್ಕಾರ ಹೀಗಳೇ ಇತ್ತು. ಶ್ರೀಧರ ಸ್ವಾಮಿಗಳಿಗೆ ನಮ್ಮ ಅಜ್ಜಿಯವರು ಭಾಳ ಹೋಗ್ತಾಯಿದ್ರು. ಶ್ರೀಧರ ವರದಳ್ಳಿಗೆ ತುಂಬ ನಡೆಸ್ಕೊತಿದ್ರು. ಅವ್ರ ಪಾದಕೆ ಇಟ್ಕೊಂಡು ಶ್ರೀಧರ ಸ್ವಾಮಿಗಳ ಜೊತೆಲೇ ಇದ್ದವರು ನಮ್ಮ ಅಜ್ಜಿಯವರ, ನಮ್ಮ ತಾಯಿಯವರ ಅಜ್ಜಿಯವರು. ಸೊ ನನಗೆ ಮುತ್ತಜ್ಜಿಯವರವರು ಅವರೇ ಪಾದಕೆ ಇಟ್ಕೊಂಡು ಎಂಟೈರ್ ಕರ್ನಾಟಕ ಪಾದಕೆಯನ್ನು ಇಟ್ಟು ಶ್ರೀಧರ ಪಾದಕಾಶ್ರಮ ಅಂತಲೇ ಮಾಡಿದವರು ಅವರು. ಫಸ್ಟು ಶ್ರೀಧರ ಸ್ವಾಮಿಗಳ ಹತ್ರ ತುಂಬ ಇದ್ದವರು. ನಮ್ಮ ತಾಯಿಯವರ ತಂದೆನೂ ಶ್ರೀಧರ ಸ್ವಾಮಿಗಳು ಹೋದಾಗ ತೊಡೆ ಮೇಲೆ ನಮ್ಮ ತಾಯಿಯವರ ತಂದೆ ತೊಡೆ ಮೇಲೆ ಹೋಗಿದ್ದವರು. ಸೊ ಆದ್ದರಿಂದ ಆ ಒಂದು ಸಂಪ್ರದಾಯ ಸಂಸ್ಕಾರ ಇದ್ದಿದ್ದರಿಂದ ನನ್ನ ಅಕಸ್ಮಾತ್ ಎಲ್ಲ ಮಕ್ಕಳೆಲ್ಲ ಸಮ್ಮರ್ ಹಾಲಿಡೇಸ್ಗೆಲ್ಲ ಹೋಗೋರು, ಕ್ರಿಸ್ಮಸ್ ಹಾಲಿಡೇಸ್ಗೆ ಒಂದು ಕಡೆ ಹೋಗೋರು. ನಾನು ಹಂಗೆ ಹೋಗ್ತಾ ಇರಲಿಲ್ಲ. ರಜೆಗಳಲ್ಲಿ ದೇವಸ್ಥಾನ ಆಧ್ಯಾತ್ಮಗಳು ಜಗದ್ಗುರುಗಳ ಜೊತೆ ದಂಡ ಇಟ್ಕೊಂಡು ಹೊರಟೋಗೋದು, ಆಮೇಲೆ ಆ ಕಡೆ ಗುರುಗಳ ಜೊತೆ ಎಲ್ಲಾದರೂ ಹೊರಟೋಗೋದು, ಯಾತ್ರೆ ಹೋದಾಗ ಆ ಥರ ಹೊರಟೋಗ್ತಿದ್ದರಿಂದ ನಾನು ಆ ಒಂದು ಜೀವನದಲ್ಲಿ ಕಲ್ತ್ಕೊಂಡ್ಬಂದಿದ್ದರಿಂದ ಈ ಜ್ಯೋತಿಷ್ಯ ಅನ್ನೋದನ್ನು
ಕೆಲವೆಲ್ಲ ಬಂದು ನನಗೆ 33 ಜನ ಗುರುಗಳು, ಬೇರೆಯವ್ರಿಗೆಲ್ಲ ಒಂದೊಂದೇ ಗುರುಗಳು. ನಾನು 33 ಜನ ಗುರುಗಳು, 33 ವಿದ್ಯೆಯಲ್ಲಿ ಹೇಳ್ಕೊಟ್ಟವರು, 33 ದೀಕ್ಷೆ ತಗೊಂಡವ್ರು ನಾನು ಒಬ್ಬನೇ ಪ್ರಪಂಚದಲ್ಲಿ. ಕೆಲವರಿಗೆಲ್ಲ ಒಂದೇ ದೀಕ್ಷೆ ಕೊಟ್ಟಿರ್ತಾರೆ. ನನಗೆ ಆ ಥರ ಇವಾಗ ಫಾರ್ ಎಕ್ಸಾಂಪಲ್ ನೀನೊಂದು ಕಡೆ ಯಾವುದೋ ಒಂದು ಅಧ್ಯಯನ ಮಾಡಿರ್ತೀಯ, ದೊಡ್ಡ ದೀಕ್ಷೆ ತೊಗೊಂಡಿರ್ತೀಯ, ದೊಡ್ಡ ಗುರುಗಳಾಗಿರ್ತೀಯ ಒಂದು ಪೀಠದಲ್ಲಿ ಅಂತ ಇಟ್ಕೋ. ಆವಾಗ ಏನು ಮಾಡಿರ್ತೀಯ, ನೀನು ಕೊಟ್ಟಿರ್ತಕ್ಕಂಥದ್ದು ಯಾರಾದರೂ ಒಬ್ಬರಿಗೆ ಶಿಷ್ಯ ದಾರ ಹೇಳ್ಬಿಡ್ಬೇಕಿದು ನಾನು ಹೋಗೋಷ್ಟರಲ್ಲಿ ಅಂತ ಅನ್ಬೋದು. ಆ ಸಮಯಕ್ಕೆ ಅವರೇ ನನ್ನ ಕರೆದು ಕೆಲವೊಂದು ದೀಕ್ಷೆನ ಕೊಟ್ಬಿಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ಬೇರೆಯವರು ಅವರೇ ಕೊಟ್ಟಿರ್ತಕ್ಕಂಥ ದೀಕ್ಷೆಗಳು, ಬೇರೆ ಬೇರೆ ಜನಗಳು, ಬೇರೆ ಬೇರೆ ಊರಲ್ಲಿ ನನ್ನ ಲೈಫಲ್ಲಿ ಹಾಗೇ ಬಂದು 33 ಜನ ಆಗೋದು. ಅದಕ್ಕೆ 33 ಗುರುಗಳು ಆಗಿರ್ತಕ್ಕಂಥ ನನಗೆ ಆ ದೀಕ್ಷೆ ಜೊತೆಗೆ ಎಲ್ಲ ವಿದ್ಯೆಗಳು, ಹಸ್ತ ಸಾಮುದ್ರಿಕೆ, ಮುಖ ಸಾಮುದ್ರಿಕೆ, ಇದೆಲ್ಲ ಒಂದು ವಿಶೇಷ. ಅದರಲ್ಲಿ ಒಂದು ಜಾತಕ, ಒಂದು ಜ್ಯೋತಿಷ್ಯ, ಒಂದಷ್ಟೇ. ಬಟ್ ಮೈನ್ ವಿದ್ಯಾಭ್ಯಾಸ ಏನಂದರೆ ಸಂಸ್ಕಾರ ಚಕ್ರ, ರಥಚಕ್ರ ಅಂದರೆ ಏನು ಅಂದರೆ ಜೀವನದ ಚರಿತ್ರೆ ಹೇಗಿರಬೇಕು ಎತ್ತ ಎನ್ನುವುದು ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಅಥವಾ ಅಲ್ಲಿ ರಮಣ ಮಹರ್ಷಿಗಳು ಹೇಳಿರ್ತದ್ದು, ರಾಮಕೃಷ್ಣ ಪರಮಹಂಸ ಹೇಳ್ಕೊಟ್ಟಿದ್ದು, ಇದೆಲ್ಲ ಎನ್ಲೈನ್ಮೆಂಟ್ ಆಫ್ ಜೀವನ ಅಂತ ಹೇಳಿದ್ದು. ಅದನ್ನು ಕಲ್ತಿದ್ದು. ಸೊ ಆವಾಗ ಏನು ಮಾಡಿದೆ, ಈ ಫಿಲ್ಮ್ ಬ್ಯಾಕ್ಗ್ರೌಂಡಲ್ಲಿ ಚಿಕ್ಕ ವಯಸ್ಸಿಂದ ಗೊತ್ತಿದ್ದಾಗ, ಹಳೆ ಗೊತ್ತಿದ್ದಾಗ ಕ್ಯಾಮ್ರಾ ಫಿಯರ್ ಹೊಟ್ಟೋಗಿತ್ತು. ಸೊ ಟಿ ವಿ ಕಾರ್ಯಕ್ರಮ ಮಾಡೋ ಸಮಯದ ನನ್ನದೇ ಆದ ಕಾರ್ಯಕ್ರಮದ ಒಂದು ಹೆಸರಿಟ್ಟು ಮಾಡಿದಾಗ ಜನಗಳಿಗೆ ಏನಾಯಿತು, ಇಷ್ಟು ದಿವಸ ಇದ್ದಿತ್ತಲ್ಲ ಅದನ್ನೊಂದು ವೇದಿಕೆ ಸಿಕ್ಕಿದಾಗ ಜನಕ್ಕೆ ಹೇಳೋಣ, ಯಾಕೆಂದ್ರೆ ನನ್ನ ಸತ್ತೋದ್ರೆ ಅದು ವೇಸ್ಟ್ ಆಗುತ್ತೆ. ಸೊ ಆವಾಗ ಉಪಯೋಗಿಸ್ಕೊಳ್ಳೋಕ್ಕೆ ಸಾರ್ವಜನಿಕವಾಗಿ ಕೊಡೋಕ್ಕೋಸ್ಕರ ಈ ಒಂದು ಸಂಸ್ಕಾರ ಉದ್ದಿದ್ದ. ಸೊ ಬ್ಯಾಕ್ಗ್ರೌಂಡು ಭಯ ಇಲ್ಲದೆ, ಫಿಯರ್ ಇಲ್ಲದೆ, ಸ್ಟೇಜ್ ಫಿಯರ್ ಇಲ್ಲದೆ ಹೇಳ್ಕೊಳ್ಳೋಕೆ ಬರೋಕ್ಕೆ ಒಂದು ಅವಕಾಶ ಆಯಿತು. ಜನಗಳಿಗೆ ವಿದ್ಯಾಭ್ಯಾಸ ಆಯಿತು. ಆವಾಗ ಆ ಜನಗಳಿಗೆ ತಿಳಿಸ್ಕೊಳ್ಳೋಕೆ ಬರೋಕ್ಕೆ ಒಂದು ವೇದಿಕೆ ಆಯಿತು. ಸೊ ಪ್ರತಿಯೊಬ್ಬರಿಗೂ ತಿಳಿಲಿ, ಇದರ ರಹಸ್ಯ ಇಲ್ಲದೇ ಮುಚ್ಚೋಗುತ್ತೆ. ಆಮೇಲೆ ಅದೆಲ್ಲ ಕೆಲವೆಲ್ಲ ಅಂದರೆ ಆರ್ಥೋಡಾಕ್ಸ್ ಫ್ಯಾಮಿಲಿಯಲ್ಲಿ ಭಾಳ ಜನ ಎಲ್ರಿಗೂ ಹೇಳ್ಕೊಟ್ಟಿರಲ್ಲ, ಕೆಲವ್ರಿಗೆ ಬಿಟ್ಕೊಟ್ಟಿರಲ್ಲ. ಎಲ್ಲ ಜನಕ್ಕೂ ಹೇಳಬೇಡಿ ಇದನ್ನು ಅಂತ ಹೇಳ್ಕೊಡೋರು, ಅಂಥದ್ದೆಲ್ಲ ಹೇಳ್ಕೊಟ್ಬಿಟ್ಟಿದ್ರು ರಹಸ್ಯಗಳು. ಸೊ ಇಷ್ಟೊಂದು ದೇವಾಲಯಗಳು ಭೂಲೋಕದಲ್ಲಿ ಇರ್ತಕ್ಕಂಥದ್ದು, ಎಷ್ಟೊಂದು ದೇವಸ್ಥಾನಗಳು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿದೆ. ಅದರಲ್ಲಿ 8,40,000 ದೇವಾಲಯಗಳಲ್ಲಿ ಉಳಿದಿರೋದು 1,47,000 ದೇವಸ್ಥಾನ ಮಾತ್ರ. ಅದರಲ್ಲಿ 76,000 ದೇವಸ್ಥಾನ, 73,000 ದೇವಸ್ಥಾನಗಳು ನೋಡಿ ಬದುಕಿರೋ ನಾನು ಒಬ್ಬನೇ. ಸೊ ಆಲ್ ಓವರ್ ಇಂಡಿಯಾದ. ಹೌದು, ಅಂದರೆ ಬಾಲ್ಯದಿಂದನೇ ಒಂದೊಂದು ದೇವಸ್ಥಾನಕ್ಕೆ ಏನೇನು ಅರ್ಹತೆಗಳಿದೆ. ಅದಕ್ಕೆ ಕಿಡ್ನಿಗೆ ದೇವಸ್ಥಾನ ಇದೆ, ಸೊಲ್ಯೂಷನ್ಗೆ, ಕಣ್ಣಿಗೆ ದೇವಸ್ಥಾನ ಇದೆ, ಸ್ಕಿನ್ಗೆ ದೇವಸ್ಥಾನ ಇದೆ, ತೊನ್ನು ಕುಷ್ಠರೋಗಗಳ ನರದೌರ್ಬಲ್ಯಕ್ಕೆ ಪರಿವರ್ತನೆ ಆಗೋಕ್ಕೆ ದೇವಸ್ಥಾನ ಇದೆ, ಗಂಡ ಹೆಂಡತಿ ಬಾಂಧವ್ಯ ಕೆಟ್ಟೋದ್ರೆ ಹೇಗಿದೆ, ಮದುವೆ ಆಗೋಕ್ಕೆ ದೇವಸ್ಥಾನ ಇದೆ, ಮೂಳೆಗಳ ತೊಂದರೆ ಆದರೆ ಒಂದು ದೇವಸ್ಥಾನ. ಅಂದರೆ ನಾವೆಲ್ಲ ಪುರಾತನದಿಂದ ಬಂದಿರತಕ್ಕಂಥದ್ದು. ಅದೇ ಕ್ಷೇತ್ರದ ಕಳಿಸಿದಾಗ ಇದೆಲ್ಲ ಫಲಿತಾಂಶಗಳು ಚೆನ್ನಾಗಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ಆವಾಗ ನಾವು ಈ ಕಾರ್ಯಕ್ರಮಕ್ಕೆ ಬಂದಾಗ ಇದೊಂದು ವೇದಿಕೆ. ಸೊ ನಾನು ಇವಾಗ ನೀನು ಹೇಳಿದ ಹಾಗೆ ಮಾಧ್ಯಮದೆಲ್ಲ ಹೇಳಿದ್ದೀನಿಂದಲ್ಲ, ದಟ್ ಈಸ್ ಓನ್ಲಿ 25% ಅಷ್ಟೇ. ಇನ್ನೂ ನನ್ನ ಹತ್ರ ವಿದ್ಯೆ 75% ಇನ್ನೂ ಯಾರು ಉಪಯೋಗಿಸ್ಕೊಂಡಿಲ್ಲ. ಆದ್ರಿಂದ ಬೇಕಾಷ್ಟಿದೆ. ಸೊ ಟೈಮ್ ಇಷ್ಟು ವರ್ಷ ಆಗಿದ್ದಕ್ಕೆ ಇವಾಗ ಮಾಧ್ಯಮಗಳಲ್ಲೇ ನಾನು ಸಾಕಷ್ಟು ಅಂದರೆ 26 ವರ್ಷ ಮಾಧ್ಯಮದಲ್ಲಿ ಇರೋನು ನಾನು ಒಬ್ಬನೇ. ಸೊ ಆಮೇಲೆ ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ 42 ಮಾಧ್ಯಮಗಳಲ್ಲೂ ಮಾಡಿದವನು ನಾನು ಒಬ್ಬನೇ. ಸೊ ಅಷ್ಟು ಮಾಧ್ಯಮಗಳಲ್ಲಿ ಹೇಳಿದ್ರೂ ಸಹ ಒಂದು 25-26% ಅಷ್ಟೇ. ಸೊ ಇನ್ನೂ ಬೇಕಾಷ್ಟಿದೆ. ಉಪಯೋಗಿಸ್ಕೊಳ್ಳತಕ್ಕಂದ್ರೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ಎಷ್ಟೋ ಜನಕ್ಕೆ ಇದಿದೆಯಾ ಅಲ್ಲಿದೆಯಾ ಅಂತ ಗೊತ್ತೇ ಇಲ್ಲ. ಹೌದು. ಸೊ ಇದೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಈ ಶಾಸ್ತ್ರ ಸಂಪ್ರದಾಯ ಹೊರತು ಇಟ್ ಈಸ್ ನಾಟ್ ಓನ್ಲಿ ಜ್ಯೋತಿಷ್ಯ ಅಲ್ಲ. ಸೊ ಅದು ಒಂದು ಪಾರ್ಟು. ಅದ್ರ ಜೊತೆಗೆ ನಂದು ಎಲ್ಲಾನು ಎನ್ಸೈಕ್ಲೋಪೀಡಿಯಾ ಸೇರಿದ್ರೆ ಒಂದು ವಿಶೇಷವಾಗಿ. ಅದಕ್ಕೆ ಅವರೆಲ್ಲರೂ ಜನಗಳಿಗೆ ಇವತ್ತಿಗೂ ನೀನು ಆಗಲೇ ಹೇಳಿದಾಗೆ ನನ್ನ ಹೆಸರು ಯಾರಿಗೂ ಅಷ್ಟು ಜನ ಗೊತ್ತಿಲ್ಲ. ಕಾರ್ಯಕ್ರಮಕ್ಕೆ ಬ್ರಹ್ಮಾಂಡ ಅಂತ ಇಟ್ವಿ. ಯಾಕೆಂದರೆ ನಾನು ಮೊದಲಿಂದ ಚಿಕ್ಕ ವಯಸ್ಸಿಂದ ಏನಾದರೂ ಊಟ ಗೀಟ ಮಾಡಿದ್ರೆ ಹೇಗಿದೆ ಊಟ ಅಂದರೆ ಫಸ್ಟ್ ಕ್ಲಾಸ್ ಅಂತ ಕೆಲವರು ಹೇಳ್ತಾರೆ, ಅದ್ಭುತವಾಗಿದೆ ಅಂತ ಕೆಲವರು ಹೇಳ್ತಾರೆ. ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಹೇಳೋರು, ನಾನು ಚಿಕ್ಕ ವಯಸ್ಸಿಂದ ಬ್ರಹ್ಮಾಂಡವಾಗಿದೆ ಅಂತ ಹೇಳ್ತಾ ಇದ್ದಂತೆ. ಏನೇ ಖುಷಿ ಆದರೂ ಏನೇ ಇದ್ರ ಬಗ್ಗೆ ಕೇಳಿದ್ರು ನಾನು ಹಂಗೆ ಹೇಳ್ತಾ ಇದ್ದೆ ಅಂತ. ಸೊ ಅದು ನನಗೆ ಬಾಯಿಗೆ ಸರಳವಾಗಿದ್ದರಿಂದ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾಧ್ಯಮ ಫಸ್ಟ್ ಸ್ಟಾರ್ಟ್ ಆಗಬೇಕಾದ್ರೆ ಇಡೀ ಸಂಸ್ಕಾರದಲ್ಲಿ ಒಂದು ಆಧ್ಯಾತ್ಮ ಮಾರ್ನಿಂಗ್ ಚಾನೆಲ್ ಶುರುವಾಗಿದ್ದೆ ಮಾರ್ನಿಂಗ್ ಬ್ಯಾಂಡ್ ಅಂತ ನನ್ನಿಂದಾನೆ ಅಂತ ಅಂತಾರೆ. ಸೊ ಆವಾಗ ಆ ಫಸ್ಟ್ ಹೆಸರು ಏನಾದರೂ ಇಡೋಣ ಅಂದರೆ ಬ್ರಹ್ಮಾಂಡ ನಾನೇ ಟೈಟ್ಲ್ ಇಟ್ಟಿದ್ದು. ಅಂದರೆ ಬ್ರಹ್ಮಾಂಡ ಅದನ್ನು ಇವತ್ತು ಏನು ಅಂದರೆ ಅದಕ್ಕೆ ಪೇಟೆಂಟ್ ಕೂಡ ವರ್ಲ್ಡ್ ವೈಡ್ ನಾನೇ ತೊಗೊಂಡ್ಬಿಟ್ಟಿದ್ದೀನಿ. ಅದ್ಯಾರು ಬೇರೆಯವ್ರು ತೊಗೊಳಂಗಿಲ್ಲ, ಪ್ರಿಫಿಕ್ಸು ಸಫಿಕ್ಸು. ಸೊ ಎಲ್ಲಾನು ಅದಕ್ಕೆ ಆ ಬ್ರಹ್ಮಾಂಡ ಅಂತ ಇಟ್ಟಿರೋದ್ರಿಂದ ಅವ್ರಿಗೆ ಎಲ್ಲರೂ ಏನಾಗ್ಬಿಟ್ಟಿದೆ ಹೆಸರು ಗೊತ್ತಿಲ್ಲ. ಸೊ ಬ್ರಹ್ಮಾಂಡ ಗುರುಜಿ. ಅದಕ್ಕೆ ಒಂದೊಂದ್ಸರಿ ಹೇಳ್ತೀನಿ, ಅವರಾದ್ರೆ ಆ ಮಠಕ್ಕೆ ಸ್ವಾಮಿಗಳು, ಇವರಾದ್ರೆ ಈ ಮಠಕ್ಕೆ ಸ್ವಾಮಿಗಳು, ಬ್ರಹ್ಮಾಂಡಕ್ಕೆ ಗುರುಜಿ ನಾನು ಒಬ್ಬನೇ ಅಂತ ಅವರೇ ಇಟ್ಕೊಂಡ್ಬಿಡುದು. ಸಂತೋಷ ಹೋಗ್ಲಿ ಬಿಡು, ಭಕ್ತಾದಿಗಳು ಇಟ್ಟಿದ್ದು ಅಂತ ಹೇಳಿ ಸಂತೋಷ. ನನಗೆ ಆಶ್ಚರ್ಯ ಖುಷಿ ಏನು ವಿಚಾರ ಅಂದರೆ, ಒಂದು ನೀವು ಜ್ಯೋತಿಷ್ಯನ ಅಧ್ಯಯನದಿಂದನೂ ಕೂಡ ಕಲ್ತಿದ್ದೀರಾ, ಗುರುಗಳು 33 ಗುರುಗಳು ಅಂತೀರಾ, ಒಂದು ಕಡೆ ಅಷ್ಟೊಂದು ದೇವಾಲಯನ ಸುತ್ತಿ ಅದನ್ನು ಅಧ್ಯಯನ ಕೂಡ ಮಾಡಿದ್ದೀರಾ. ಸೊ ಈ ಜ್ಯೋತಿಷ್ಯದಲ್ಲಿ ತುಂಬ ಪ್ರಾಕಾರಗಳಿವೆ ಅನ್ನೋದನ್ನು ನಾನು ಕೇಳಿದ್ದೀನಿ. ನಮಗೆ ಸಾಮಾನ್ಯರಿಗೆ ಗೊತ್ತಿರಲ್ಲ ಏನೇನು ಪ್ರಾಕಾರಗಳು ಅಂತ. ಹಸ್ತ ಸಾಮುದ್ರಿಕ ಅದು ನೋಡಿಕೊಂಡು, ಕುಂಡಲಿ ನೋಡಿಕೊಂಡು, ಈ ರೀತಿಯೆಲ್ಲ ಜ್ಯೋತಿಷಗಳಿರುತ್ತೆ. ನೀವು ಯಾವುದರಲ್ಲಿ ಹೆಚ್ಚು ಪ್ರಾವೀಣ್ಯತೆಯನ್ನು ಹೊಂದಿರೋದು?
ಪ್ರಾವೀಣ್ಯತೆ ಎಲ್ಲದರಲ್ಲೂ ಇದೆ ನನಗೆ. ಈಗ 33ರಲ್ಲಿ 36 ಗುಣಗಳನ್ನ ನೋಡು ಅಂತಾರೆ ಒಂದು ಗಂಡು ಹೆಣ್ಣು ಮದುವೆ ಮಾಡೋಕ್ಕೆ. 36 ಗುಣಗಳನ್ನು ನೋಡು ಅನ್ನೋದು ಏನಿದೆ, ಜ್ಯೋತಿಷ್ಯದ 36 ಪಂಗಡಗಳು. ಅದಕ್ಕೆ ಅಲ್ಲಿ ಏನು ಮಾಡ್ತಾರೆ, ಷಟ್ಕುಕ್ಷಿ ಅಂತ 6. ಆ ಷಟ್ಕುಕ್ಷಿ ಅಂದರೆ 6 ತ್ರಿಕೋಣಗಳಲ್ಲಿ ಕುಕ್ಷಿಗಳಾಗಿರ್ತಕ್ಕಂಥವ್ರು. ಏನು ಅಂದರೆ ಸುಬ್ರಹ್ಮಣ್ಯನ ಅಂಶ 6, 3 ಗುರುಗಳ ತತ್ವ ಅಂತ, ಅದಕ್ಕೆ 36 ಬರುತ್ತೆ. ಈ 36ರಲ್ಲೂ 36ಕ್ಕೂ ನಾನು ಪ್ರಾವೀಣ್ಯತೆ ಇದೆ. ಕೆಲವರು ಏನು ಅಂದರೆ ಅಥರ್ಣ ಶೇಷಕ್ಕೆ ಹೊಟ್ಟೋಗ್ತಾರೆ, ಅಂದರೆ ಈ ಮಾಟ ಮಂತ್ರಕ್ಕೆ, ತಂತ್ರ ಪ್ರಯೋಗಕ್ಕೆ, ಇದಕ್ಕೆಲ್ಲ ಹೋಗ್ತಾರೆ. ಅದನ್ನು ನಾವು ಉಪಯೋಗಿಸ್ಕೋಬಾರ್ದು. ಶಂಕರಾಚಾರ್ಯ ಅದನ್ನೇ ಹೇಳ್ತಾರೆ, ಅದನ್ನು ಒಳ್ಳೆ ಸದ್ವಿನಿಯೋಗಕ್ಕೋಸ್ಕರ ಉಪಯೋಗಿಸಿ ಅಂತ. ಜ್ಯೋತಿಷ್ಯಕ್ಕೆ ಎಷ್ಟೋ ಜನ ಏನಾಗುತ್ತೆ, ಅದು ಇಟ್ ಈಸ್ ಅ ಗೈಡ್ ಲೈನ್, ನಾಟ್ ಫೇಟ್, ಹಣೆ ಬರ ಅಲ್ಲ. ಕೆಲವರೆಲ್ಲ, ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು, ಅವ್ನು ಹೇಳೋನು ಸುಳ್ಳು. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು, ಅವ್ನು ಹಣೆ ಬರ ಅವನಿಗೆ ಗೊತ್ತಿಲ್ಲ, ಬೇರೆ ಕಥೆ ಹೇಳ್ತಾ ಕೂತಿರ್ತಾರೆ. ತುಂಬ ಕಡೆ ಹೇಳಿ. ಅದಕ್ಕೆ ಭಾಳಷ್ಟು ಜನನು ಅದಕ್ಕೆ ಪ್ರಾವೀಣ್ಯತೆ ತಗೊಳ್ಳೋದಿಲ್ಲ. ಆಮೇಲೆ ದಿನ ಭವಿಷ್ಯ ಅನ್ನೋ ಶಾಸ್ತ್ರವೇ ಇಲ್ಲ, ಇವರೇ ಸೂಟ್ ಹಾಕೊಂಡಿರೋದು ಎಲ್ಲ. ಯಾವ ಶಾಸ್ತ್ರದವರು ಇಲ್ಲ. ನೀವು ಬೆಳಗಿನ ಸಾಯಂಕಾಲದವ್ರಿಗೆ ಅಕಸ್ಮಾತ್ ನಿನ್ಗೆ ಏನಾದ್ರು ದುಡ್ಡು ಬರದೇ ಇದ್ದರೆ ನೀನೇ ಹೋಗಿ ಎಲ್ಲರ ಕಳ್ತನ ಮಾಡಬೇಕು. ನೀವು ನಾಳೆ ಬೀಳ್ತೀರಾ ಹುಷಾರು ಅಂತ ಹೇಳಿದ್ರೆ ಅವ್ನು ಬೀಳ್ದಾರೆ ಇವನೇ ಗೇಟ್ ಹೊರ್ಕೋಬೇಕಷ್ಟೇ. ನೋಡಿ, ಈ ಥರ ಜನಕ್ಕೆ ಏನು ಮಾಡ್ತಾರೆ, ಮುಗ್ಧ ಜನಗಳನ್ನ ಮೋಸ ಮಾಡೋರು ಬಹಳಷ್ಟು ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ನಾನು ಒಂದ್ಸಲ ಬೇಜಾರಾಗ್ಬಿಡಿದೆ. ನೀನು ಗೈಡ್ ಮಾಡಬೇಕೇ ಹೊರತು ಭಯ ಪಡಿಸಬಾರ್ದು. ಅದಕ್ಕೆ ಸಲಹೆ ಕೊಡಬೇಕು, ಪರಿಹಾರ ಕೊಡಬೇಕು. ಪರಿಹಾರ ನಾನು ಕೊಡದೇ ಇದ್ರು ಕ್ಷೇತ್ರಗಳೇ ಪರಿಹಾರಗಳನ್ನ ಆ ಕಾಲದಿಂದ. ಅದಕ್ಕೆ ನಾನು ಹೇಳೋದು, ನಾನು ಬರೀ ಇವತ್ತು ಸಸಿ, ನನಗಿಂತ ಒಂದು ಗಿಡ ಇದೆ, ಗಿಡಕ್ಕಿಂತ ಒಂದು ಮರ ಇದೆ, ಮರಕ್ಕಿಂತ ವೃಕ್ಷಗಳಿದೆ, ದೊಡ್ಡ ದೊಡ್ಡ ಮಹನೀಯರಿದ್ದಾರೆ, ಎಂದರೋ ಮಹಾನುಭಾವರು, ಅವರೆಲ್ಲ ಹೇಳ್ಕೊಟ್ಟಿರೋದನ್ನ ನೀವು ಕರೆಕ್ಟಾಗಿ ಗೈಡ್ ಮಾಡದೇ ಇದ್ದರೆ ಕೂತ್ಕೊಂಡು ಮಾಧ್ಯಮ ಎಂದಾಗ ಭಾಳ ಸಂತೋಷ. ದುಡ್ಡುಗೋಸ್ಕರ ಮಾಧ್ಯಮ ಮಾಡಬಾರ್ದು. ಉಪಹಾರ ಅನ್ನೋಕ್ಕೋಸ್ಕರ ಒಂಚೂರು ಆದಾಯ ನಿಮಗೆ ಬೇಕು, ಮಾಡ್ಕೊಳ್ಳಿ, ಸಂತೋಷ. ಆದರೆ ಅದಕ್ಕೋಸ್ಕರ ಜೀವನ ಬೇರೆಯವ್ರನ್ನ ಹಾಳು ಮಾಡಬೇಡಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ತಾಯಿ ಆದವಳು ನನ್ನ ಮಗನ ಮದುವೆ ಆಗಿಲ್ಲ ಅಂತ ಓದಾಡ್ತಾಳೆ. ಆಗ ದೇರ್ದವನು ಕುಡುಕವನು, ಕುಡುಕನ ಮದುವೆ ಆಗ್ಬಿಟ್ರೆ ಅವ್ನು ಸರೋಗ್ತಾನೆ ಅನ್ನೋದು ಸುಳ್ಳು. ಇನ್ನೊಬ್ಳು ಹೆಣ್ಮಗಳ ಜೀವನ ಹಾಳು ಮಾಡ್ತಾ ಇದೆಯಾ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ. ಅವ್ರ ಅಮ್ಮನಿಗೂ ಬುದ್ಧಿ ಇಲ್ಲ, ಈ ದೇರ್ದವನಿಗೂ ಬುದ್ಧಿ ಇಲ್ಲ. ಕುಡಿದು ಬಿಟ್ಟು ಅವಳನ್ನೂ ಜೀವನ ಹಾಳು ಮಾಡ್ತಾನೆ, ತಾನು ಕುಡ್ದಿರೋ ನೆಟ್ಗಾಗಲ್ಲ. ನಾಯಿ ಬಾಲ ಡೊಂಕು. ತಾಯಿಗೆ ಏನು ಅಂದರೆ ಮದುವೆ. ಆಮೇಲೆ ಕೆಲವರು ಏನು ಅಂದರೆ ಹುಡುಗರನ್ನ ಕೇಳಿದ್ರೆ, ಯಾಕಪ್ಪ ಮದುವೆ ಅಂದರೆ ನಮ್ಮ ತಾಯಿಗೋಸ್ಕರ ನೋಡ್ಕೊಳ್ಳೋಕೆ ಬೇಕು, ನಮ್ಮಪ್ಪ ಕೆಲಸದವಳು ಕಟ್ವಾ. ನೀನು ಕೆಲಸದವಳನ್ನ ಕಟ್ಕೊಳ್ಳೋಕ್ಕೋಸ್ಕರ ಅಂದರೆ ನೀನು ಕೆಲಸಕ್ಕೋಸ್ಕರ ಹೆಂಡತಿ ಕಟ್ಕೊತಾ ಇದೆಯಾ, ಗೃಹಿಣಿ ಸಂಸಾರ ಮಾಡೋಕ್ಕಲ್ಲ. ಸೊ ಏನಕ್ಕೆ ಬೇಕು ನಿಮಗೆಲ್ಲ ಮದುವೆ? ಕೆಲವರು ಮದುವೆ ಅರ್ಥವೇ ಗೊತ್ತಿಲ್ಲದೆ ಮದುವೆಗಳು ಮಾಡ್ಕೊತಾರೆ. ಸೊ ಹಾಗೇನಾಗಿದೆ, ಈ ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲದಿದ್ದ ಮುಗ್ಧರು ಒಂದಷ್ಟು ಜನನ್ನ ಸರಿಯಾಗಿ ಗೈಡ್ ಮಾಡದಿದ್ರೆ ಯಾವುದಕ್ಕೆ ಫಲ ಕೇಳ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ನಮಗೆ ಎಲ್ಲ ಹೆಣ್ಣುಮಕ್ಕಳು ನಮ್ಮಲ್ಲಿ ಏನು ಅಂದರೆ ಬಹಳಷ್ಟು ಜನ ಎಷ್ಟು ಸೀರಿಯಸ್ ಆಗಿರ್ತಾರೋ ಅಷ್ಟೇ ಮುಗ್ಧರಾಗಿರ್ತಾರೆ. ಗಂಡಸರಿಗೆ ಎಷ್ಟೋ ಜನಕ್ಕೆ ಸರಿಯಾಗಿ ದಾರಿ ತೋರಿಸದೇ ಇರೋರು ಎಷ್ಟೋ ಜನ ಇರ್ತಾರೆ. ಇವರುಗಳು ಯಾರೂ ಸಿಗದೇ ಇದ್ದಾಗ ನಿನಗೆ ದೇವ್ರ ಮೇಲೆ ನಂಬಿಕೆನೂ ಇರಲ್ಲ, ತಂದೆ ತಾಯಿ ಹತ್ರ ಹೇಳ್ಕೊಳ್ಳಲ್ಲ, ಅಂಥವರು ನಂಬಿ ಒಬ್ಬ ಜ್ಯೋತಿಷ್ಯರ ಹತ್ರ ಬರ್ತಾರೆ. ಆವಾಗ ಎಲ್ಲರನ್ನೂ ಬಿಟ್ಟು ನಿನ್ನ ನಂಬಿದಾಗ ನೀನು ಅವ್ನು ಗೈಡ್ ಮಾಡಬೇಕೆ ಹೊರತು ಹಾಳು ಮಾಡಬಾರ್ದು. ಅದು ನನ್ನ ತತ್ವ. ಅದಕ್ಕೆ ನಾನು ಎಲ್ಲರನ್ನೂ ಕ್ಯಾಗರ್ಸ್ ಹೋಗೋದು, ನೀವು ಸರಿಯಾಗಿ ಹೇಳಿದ್ರೆ ಮಾಡಿ, ಇಲ್ಲದೇ ಇದ್ದರೆ ಹೇಳಕ್ಕೆ ಹೋಗಬೇಡಿ. ಪಾಪ ಅವ್ರನ್ನ ಎಲ್ಲೋ ಇದ್ದವನು, ಅವ್ನು ನೀನು ನೋಡಿರಲ್ಲ, ಎಲ್ಲೋ ಟಿ ವಿಲಿ ನೋಡಿಕೊಂಡು ಬಂದು ನಂಬಿಕೊಂಡು ನೀನು ಒಂದು ದಾರಿ ತೋರಿಸ್ತೀಯ ಅಂದಾಗ ನೀನೊಂದು 15 ಲಕ್ಷ ಕೊಟ್ಬಿಡು, 2 ಲಕ್ಷ ಕೊಟ್ಬಿಡು, ಹೋಮ ಮಾಡಿಸ್ಬಿಡು. ಹೋಮ ಕೊಟ್ಟರೆ ಹೋಮ ಮಾಡಿದ ತಕ್ಷಣಕ್ಕೆ ಇದು ಬರೋಕ್ಕೆ ಸಾಧ್ಯ ಇಲ್ಲ. ನೀನು ಎಲ್ಲ ರೀತಿಯಾದ ಪರಿಹಾರನೂ ಕೊಡಬೇಕು. ಏನು ಅಂದರೆ ಹೋಮನೂ ಮಾಡಬೇಕು, ಹೋಮದ ಜೊತೆಗೆ ಪರಿಹಾರ ಕ್ಷೇತ್ರನೂ ಗಳಿಸ್ಬೇಕು, ಕ್ಷೇತ್ರ ಜೊತೆಗೆ ಅವ್ನ ಮೈಂಡ್ ಸೆಟ್ಟು ಆಗಬೇಕು. ಕುಡ್ಕಾದವನು ಬಿಡಬೇಕು ಅಂದರೆ ಔಷಧಿ ಕೊಟ್ಟರೆ ಸರೋಗಲ್ಲ. ಅವನಿಗೆ ಮನೋಕಾರಕಸ್ಯ ಬುದ್ಧಿ, ಅವನ ಮನಸ್ಸಲ್ಲಿ ನಿರ್ಧಾರಬೇಕು, ನಾನು ಬಿಡಬೇಕು ಅಂತ ಬಂದರೆ ಮಾತ್ರ ನಿನ್ನ ಔಷಧಿ ವರ್ಕೌಟ್ ಆಗುತ್ತೆ. ಆಮೇಲೆ ಅವನ ಜ್ಯೋತಿಷ್ಯಕ್ಕೂ ಜೊತೆ ಏನು ಹೇಳುತ್ತೆ ಅಂದರೆ, ನಿನ್ನ ಹಣೆ ಬರುತ್ತೆ ನಾನು ಹೇಳ್ತೀನಿ ಅಂತ ಇಟ್ಕೋ. ನಿನ್ನ ಹಣೆಯಲ್ಲೂ ಬರ್ದಿರಬೇಕು ನಾನು ಹೇಳಿದ್ರೇ ಪರಿಹಾರ ಆಗಬೇಕು ಅಂತ, ನನ್ನ ಹಣೆಯಲ್ಲೂ ಬರ್ದಿರಬೇಕು ನಿನ್ನ ಹಣೆ ಬರ ಬದಲಾಯಿಸ್ತೀನಿ ಅಂತ. ಇಲ್ಲದೇ ಇದ್ದರೆ ಇಟ್ ಇಸ್ ವೇಸ್ಟ್. ಎರಡೂ ಕಡೆ ಅವನ ಹಣೆಯಲ್ಲೂ ಬರ್ದಿರ್ಬೇಕಲ್ಲ, ಇವ್ರ ಹತ್ರನೇ ಹೋದ್ರೆ ಸರಿ ಹೋಗ್ಬೇಕು ಅಂತ. ಹೌದು. ನನಗೆ ನಿಮ್ಮ ಮಾತಲ್ಲಿ ಒಂದು ಲೈನ್ ತುಂಬ ಇಷ್ಟ ಆಯಿತು. ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತೇ ಇರಲ್ಲ ನಮ್ಗೆ, ನಾವು ಸತ್ಯ ಹೇಳ್ತೀವಿ. ಇನ್ನು ಆಬ್ವಿಯಸ್ಲಿ ಜ್ಯೋತಿಷಿಗಳು ಅವ್ರು ಯಾರು ಅಂತಾನೆ ನಮ್ಗೆ ಗೊತ್ತಿರಲ್ಲ, ಹೋಗಿ ಜೀವನದ ಎಲ್ಲಾ ಕಥೆನೂ ಅವ್ರ ಹತ್ರ ಹೇಳ್ತೀವಿ. ಬಿಕಾಸ್ ನಂಬಿಕೆ, ಅವ್ರ ಹತ್ರ ಒಂದು ಪರಿಹಾರ ಸಿಗಬಹುದು ಅಂತ. ಹೌದು, ಸಿಗಬಹುದು, ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅವ್ರೊಂದು ಪೂಜೆ ಹೇಳ್ತಾರೆ, ಏನೋ ಒಂದು ಸಮಸ್ಯೆಗೆ ಪರಿಹಾರ ಯಾರೋ ಹೇಳಿದಕ್ಕೆ ಬರ್ತಾರೆ. ಕೆಲವರು ಬಲವಂತಕ್ಕೆ ಹೋಗಿರ್ತಾರೆ, ಕೆಲವರು ಒಂದ್ಸರಿ ನೋಡ್ಬೇಡ ಅಂತಾದ್ರೂ ಬಂದಿರ್ತಾರೆ. ನೀವು ಅವಾಗ ಕರೆಕ್ಟಾಗಿ ಗೈಡ್ ಮಾಡಬೇಕು. ಅಯ್ಯೋ ಬಂದ್ರಲ್ಲ ಬಕ್ರ ಅಂತ ತಲೆ ಮೇಲೆ ಟೋಪಿ ಹಾಕ್ಬಿಟ್ರೆ ಪಾಪ ಏನಾಗುತ್ತೆ, ನಾಳೆ ದಿವಸ ನೀವು ಅವ್ರಿಗೆ ಮಾಡಿರೋದಕ್ಕೆ ಮೇಲಿನಿಂದ ಭಗವಂತ ಒಬ್ಬನಂತ ಇರ್ತಾನೆ. ಅವ್ನು ನಿಮ್ಮ ಕರ್ಮ ಇವತ್ತೇನೋ ದುಡ್ಡು ಮಾಡ್ಕೊಂಡ್ಬಿಡ್ಬೋದು, ಅಥವಾ ಅವ್ನು ಮೋಸ ಮಾಡ್ಬೋದು, ತಪ್ಪಿಸ್ಕೊಂಡು ಬಿಡ್ಬೋದು. ಆದರೆ ನಾಳೆ ಭಗವಂತ ಅಲ್ಲಿ ಪ್ರಶ್ನೆ ಆಗುವ ಯಮಧರ್ಮರಾಜ ಕೇಳಿದಾಗ ಅವಾಗ ಬಾಯಿ ಬಡ್ಕೋಬೇಕು ನೀವು, ಧರ್ಮೋ ರಕ್ಷತಿ ರಕ್ಷತೆ ಯಮ. ಅದಕ್ಕೆ ಇವತ್ತು ಗರುಡ ಪುರಾಣದಲ್ಲಿ ಹೇಳುತ್ತೆ, ಒಬ್ಬ ಮನುಷ್ಯ ಮುಗ್ಧ ಮನುಷ್ಯನಿಗೆ ಹಾಳು ಮಾಡಿದಾಗ ಅಥವಾ ದಾರಿ ತಪ್ಪಿಸಿದಾಗ
ಇಡೀ ಜಗತ್ತಲ್ಲಿ ಏನಾದರೂ ಒಂದು ಪರಿಹಾರ ಕೊಡದೇ ಇದ್ದವನಿಗೆ ಎಷ್ಟು ವಿಶೇಷತೆ, ಅವನಿಗೆ ಶಿಕ್ಷೆ ಅನ್ನೋದು ಬಹಳ ಘೋರವಾಗಿದೆ ಗರುಡ ಪುರಾಣದಲ್ಲಿ. ಅದು ಇವರೆಲ್ಲ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಮುಂದಿನ ದಿವಸದಲ್ಲಿ ಅದೆಲ್ಲ ಒಂದು ವಿಚಾರ ಅಂತವ್ರಿಗೆ ಫಸ್ಟ್ ಹೇಳ್ತೀನಿ ನಾನು. ನೀವು ಅನುಭವಿಸ್ತೀರಾ ಎಷ್ಟೆಷ್ಟು ಮೋಸ ಮಾಡಿದ್ದೀರ ಅಂತ. ಅದಕ್ಕೆ ಗರುಡ ಪುರಾಣದಲ್ಲಿ ಎಷ್ಟು ವಿಚಾರಗಳಿದೆ ಅಂದರೆ, ರಾಜಕೀಯದವರಿಂದ ಹಿಡಿದು, ಈ ಥರ ಮೋಸ ಮಾಡೋರಿಂದ ಹಿಡಿದು, ನಂಬಿಕೆಯನ್ನು ದ್ರೋಹ ಮಾಡಿದವರಿಂದ ಹಿಡಿದು, ಅಪನಂಬಿಕೆಗಳನ್ನ ಉಳಿಸ್ಕೊಳ್ತಕ್ಕಂಥವ್ರಿಗೆ, ಇಂಥವ್ರಿಗೆಲ್ಲರಿಗೂ ಒಳ್ಳೆ ದಂಡನೆಗಳು ಭಗವಂತ ಕೊಟ್ಟೆ. ಅದಕ್ಕೆ ಕೇಳ್ರೋ ಅಂತ ಹೇಳ್ಬೇಕಂತೆ, ಕೇಳ್ರೋ ಅಂತ ಹೇಳ್ಬೇಕಂತೆ, ಕೇಳ್ತೇ ಇಲ್ವಾ ಅನ್ಬೇಕಂತೆ. ಆಮೇಲೆ ದಂಡಂ ದಶಗುಣಂ ಭವೇತ್ ಇದ್ದಿದ್ದೆ. ಆಮೇಲೆ ಅದಕ್ಕೋಸ್ಕರ ದಂಡಂ ದಶಗುಣಂ ಭಗವಂತ ಇದ್ದೇ ಇದೆ. ಗುರುಗಳೇ, ನೀವೀಗ ನಾವೆಲ್ಲ ಸಾಮಾನ್ಯವಾಗಿ ದೇವ್ರ ಪೂಜೆ ಮಾಡೋದು ನಾರ್ಮಲ್ ಆಗಿ ಏನೋ ಒಂದು ಮಂತ್ರ ಏನೋ ಚಿಕ್ಕದು ಹೇಳ್ಬಿಡ್ತೀವಿ, ಪೂಜೆ ಎಲ್ಲ ಮಾಡ್ಬಿಡ್ತೀವಿ. ಬಟ್ ನೀವು ಮಾಡೋ ಪೂಜೆ ಹೇಗಿರುತ್ತೆ? ದೇವ್ರ ಆರಾಧನೆ ಯಾವ ರೀತಿ ಇರುತ್ತೆ? ನಿಮಗೂ ಫೇವ್ರೆಟ್ ದೇವರು ಅಂತ ಏನಾದರೂ ಇದ್ದಾರಾ? ಸಾಧಾರಣವಾಗಿ ಏನು ಅಂದರೆ, ಪೂಜೆ ಪುರಸ್ಕಾರ ಎಲ್ಲರೂ ಹೀಗೆ ಮಾಡಬೇಕು ಅಂತಿಲ್ಲ ಕಲಿಯುಗದಲ್ಲಿ. ಯಾರು ಹೇಗೆ ಬೇಕಾದ್ರೂ ಮಾಡ್ಬೋದು, ಅವರವ್ರ ಭಾವನೆ ತಕ್ಕಂತೆ. ಈಗ ನಿನ್ನ ಫಾರ್ ಎಕ್ಸಾಂಪಲ್ಲು ಬಡವು ಅಂದರೆ ಬಡವರು, ನಿನಗೆ ಬಾಡಿಗೆ ಕಟ್ಟೋದೇ ಕಷ್ಟ, ದೇವರಿಗೆ ದೀಪ ಹಚ್ಚೋದೇ ಕಷ್ಟ, ಒಂದು ಫೋಟೋ ನೋಡಿದ್ರೆ ಸಾಕು ಅನ್ಸುತ್ತೆ. ಅಂಥವ್ರಿಗೆ ಏನು ಮಾಡ್ತೀಯಾ? ಯಾವುದಾದ್ರು ಹೂ ತಂದು ಸುಮ್ಮನೆ ಇಟ್ಟರೆ ನಿನ್ನ ಭಾವನೆಯಲ್ಲಿ ಕಷ್ಟಗಳು. ಅದಕ್ಕೇನು ಹೇಳುತ್ತೆ, ದೇವ್ರ ಮನೆ ಇರತಕ್ಕಂಥದ್ದು ನಿನ್ನ ಕಣ್ಣೀರನ್ನ ದೇವ್ರ ಮನೆ ಹತ್ರ ಹೇಳ್ಕೊಂಡು ಪ್ರಾರ್ಥನೆ ಮಾಡೋದೇ ನಿನ್ನ ಕಷ್ಟಗಳೇ ಮಂತ್ರ ಅಂತ ಹೇಳುತ್ತೆ. ಶಂಕರಾಚಾರ್ಯ ಹೇಳಿದ್ದು ಅದೊಂದು ಶಾಸ್ತ್ರ. ನಿನ್ನ ಕಷ್ಟಗಳೇನಿದೆ ಅದು ದೇವ್ರ ಮುಂದೆ ಹೇಳ್ಕೊಳ್ಳೋದೇ ಮಂತ್ರ. ಅಂದರೆ ಯಾರ ಮುಂದೆ ಹೇಳ್ಕೊಬಾರ್ದು, ಗುಪ್ತೇನ ಸ್ಥಿರ ಅಂತ ಗೋಪ್ಯವಾಗಿ ಹೇಳ್ಕೊಬೇಕಂತೆ. ಮನೇಲಿ ಯದ್ಭಾವಂ ತದ್ಭವತಿ. ನಾನು ಪೂಜೆ ಮಾಡೋದು ನಮ್ಮಲ್ಲಿ ಏನು ಅಂದರೆ, ಬ್ರಾಹ್ಮಣರ ಕುಟುಂಬದಲ್ಲಿ ಇರೋದ್ರಿಂದ ಸಂಧ್ಯಾ ವಂದನೆ ಇಂಪಾರ್ಟೆಂಟ್. ಯಾವ್ದು ಮಾಡ್ತೀವೋ ಬಿಡ್ತೀವೋ ಬೆಳಗ್ಗೆ ಸಂಧ್ಯಾ ವಂದನೆ. ಸೊ ನಮ್ಗೆ 1.5 hour ಆಗುತ್ತೆ ಸಂಧ್ಯಾ ವಂದನೆ. ಈಗ ಫಾರ್ ಎಕ್ಸಾಂಪಲ್ ನಾನು 5 ಗಂಟೆಗೆ ಹೋಗಬೇಕು ಅಂದರೆ 1.5 hour ಬಿಫೋರೇ ಕಾರ್ಯಕ್ರಮ ಮಾಡೋಕ್ಕೆ ಮೊದಲು 3 ಗಂಟೆಗೆ ಹೇಳ್ಬೇಕು ನಾನು. ಸೊ ಸ್ನಾನ ಪೂಜೆ ಪುನಸ್ಕಾರ ಮಾಡಿ 1.5 hour ಸಂಧ್ಯಾ ಮಾಡಿ 5 ಗಂಟೆಗೆ ಹೊರಡಬೇಕು ಅಂದರೆ ಮಾಡಬೇಕು. ಸೊ 10 ಗಂಟೆಗೆ ಹೊರಡಬೇಕು ಅಂದರೆ ನಿಧಾನಕ್ಕೆ ಹೇಳ್ಬೋದು. ದಿನನಿತ್ಯ ನಮ್ಗೆ ಹೇಳೋಕ್ಕೆ ಒಂದು 4:15 5 ಗಂಟೆಗೆ ಎದ್ದೇ ಬಿಟ್ಟಿರ್ತೀವಿ. ಸೊ ಪ್ರತಿದಿನದ ಕಾರ್ಯಕ್ರಮ ನಂದು. ಸೊ ನಿತ್ಯ ಪೂಜೆ ಅನುಷ್ಠಾನ ಹಾಗೆ. ಆದರೆ ದೇವ್ರ ಮನೇಲಿ ಏನು ಅಂದರೆ, ಯಾರೂ ಏನಾದರೂ ಹೇಳಬೇಕು ಅಂದರೆ ಕಲಿಯುಗದಲ್ಲಿ ತುಂಬ ಹೊತ್ತು ಪೂಜೆ ಮಾಡಬೇಕಾಗಿಲ್ಲ. ಅವ್ರೇನು ಅಂದರೆ ಮಾನಸಿಕ ಪೂಜೆ ಅಂತ ಮಾಡ್ಬೋದು. ಏನು ಹೇಳುತ್ತೆ ಅಂದರೆ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಅಂದರೆ ಇದು ಪೂರ್ತಿಯಾಗಿ ಅಧಮ ಅಂತ ಜೋರಾಗಿ ಹೇಳಂಗಿಲ್ಲ. ಸೌಂಡ್ ಇಲ್ಲದೆ ಶುಕ್ಲಾಂಬರಧರಂ ವಿಷ್ಣುಂ ಅಂತ ಹೇಳ್ಕೊಂಡ್ರೆ ಮಧ್ಯಮ. ಏನೂ ಬಾಯೋ ಅಲ್ಲಾಡಿಸದೆ ಮಾನಸಿಕವಾಗಿ ಮಾಡ್ತೀಯ ಅಂದರೆ ಶ್ರೇಷ್ಠತೆ. ಅದನ್ನು ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಹೊರಟೋಗುತ್ತೆ. ಅವಾಗ ಏನಾಗುತ್ತೆ, ಮೈಂಡ್ ಸೆಟ್ ಇಲ್ಲಿರತಕ್ಕಂಥ ಆತ್ಮ ಸಂಚಾರ ಕಲ್ಲು ಹೋಗುತ್ತೆ, ನಿನ್ನ ಮನಸ್ಸು ಒಂದು ದ್ವಿಕಲತ್ರ ಆಗುತ್ತೆ. ಮನೋಕಾರಕಸ್ಯ ಬುದ್ಧಿ, ಮನ ಅಂತಕ್ಕಂಥ ಉಷಾ ಕಿರಣಗಳು ಬಿದ್ದಾಗ 2 ಆಗುತ್ತೆ ಅಂತ. ಅವಾಗ ನೀನು 2 ಆದಾಗ ಬ್ರಹ್ಮ ಮಾಯೆಯಲ್ಲಿ ಅಡಗೋಗಿರುತ್ತೆ ನಿನ್ನ ಮನಸ್ಸು ಅಂತ. ಆ ಮನಸ್ಸನ್ನು ತಿರುಗಿ ಕರ್ಕೊಂಬಂದು ನೀನು ಕೂಡಿಸ್ಕೊಳ್ಳೋ ಅಷ್ಟೇ ಸುಸ್ತಾಗೋಗಿರುತ್ತೆ. ಸೊ ಅದರಿಂದ ಅವಾಗೇನಾಗುತ್ತೆ, ನೀನು ಚಂಚಲೆ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಆ ಚಂಚಲತೆ ಇರಬಾರ್ದು ಅಂತ ಬೇಗ ಪೂಜೆ ಮಾಡೋದು, ಜೋರಾಗಿ ಹೇಳು ಅಂತ. ಸೊ ದೇವ್ರ ಪೂಜೆಗೆ ಏನು ಹೇಳುತ್ತೆ, ನಿರ್ಮಲವಾದ ಮನಸ್ಸು ಇಟ್ಕೋಬೇಕು. ಯಾವ ಕಾಲಕ್ಕೂ ಕೆಟ್ಟ ಗಳಿಗೆಗಳನ್ನ ಯೋಚನೆ ಮಾಡಬಾರ್ದು. ಸಮಯ ಸೂಚನೆಗಳು ಇಲ್ಲವೇ ಇಲ್ಲ. ಅವ್ನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದ್ರೂ ಪೂಜೆ ಮಾಡೋದು. ರಾಮನ ಇಟ್ಕೊಂಡು ಕೃಷ್ಣ ಅಂತ ಪೂಜೆ ಮಾಡೋದು, ಕೃಷ್ಣನ ಇಟ್ಕೊಂಡು ವಿಷ್ಣು ಅಂತ ಪೂಜೆ ಮಾಡೋದು, ವಿಷ್ಣುನ ಇಟ್ಕೊಂಡು ಈಶ್ವರ ಅಂತ ಪೂಜೆ ಮಾಡೋದು, ಈಶ್ವರನ ಪಾರ್ವತಿ ಅಂತ ಪೂಜೆ ಮಾಡೋದು. ಎಲ್ಲ ನಿರಾಕಾರ ಪರಬ್ರಹ್ಮ ಸ್ವರೂಪ ಒಂದೇ ಆತ್ಮ ಶಕ್ತಿ. ಅದು ಆ ಶಕ್ತಿಗೆ ಬೇರೆ ಬೇರೆ ಹೆಸರುಗಳು. ಸೊ ಅದಕ್ಕೆ ನಮ್ಮಲ್ಲಿ ಪೂಜೆ ಪುನಸ್ಕಾರ ಹೀಗೆ ಮಾಡಬೇಕು ಅಂತ ಎಲ್ಲೂ ಶಾಸ್ತ್ರ ಬರೆದಿಲ್ಲ. ಅವನೇನು ಹೇಳ್ತಾನೆ, ಶುದ್ಧವಾಗಿ ಶುದ್ಧ ಬ್ರಹ್ಮ ಪರಾತ್ಪರಮ ಶುದ್ಧವಾಗಿರಬೇಕು. ಸ್ನಾನ ಮಾಡಿಕೊಂಡು ಬರಬೇಕು, ನಿತ್ಯ ಸ್ನಾನ ಆಗಬೇಕು. ಬಂದ ತಕ್ಷಣ 2 ಊದ್ಕಡ್ಡಿ ಹಚ್ಚೋದ್ರೆ ನಮಸ್ಕಾರ ಮಾಡು. ತುಳಸಿ ಕಟ್ಟೆ ಅದನ್ನು ನಿಂತ್ಕೊಂಡು ಮಾಡ್ಕೊ. ಸೂರ್ಯ ನಮಸ್ಕಾರ 12 ಮಾಡ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ಬಿಟ್ರು ಆಯ್ತು. ನೀನು ಏನೋ ದೇವ್ರು ನಮ್ಮದೇ ಇದ್ದವನು, ಅಟ್ಲೀಸ್ಟ್ ಪ್ರತ್ಯೇಕ ದೈವ ಪಾರ್ವತಿ ಪರಮೇಶ್ವರ, ಸೂರ್ಯ ಚಂದ್ರ ಇರೋವರೆಗೂ ಆ ಚಂದ್ರಾರ್ಕ ಅಂತೀವಿ. ಅದನ್ನಾದರೂ ನಮಸ್ಕಾರ ಮಾಡಿಕೊಂಡ್ರು ನಿತ್ಯ ಕಾಣಿಸ್ತಾ ಇದೆಯಾ, ನೀನೇ ಭಗವಂತ ಅಂತ ಹೇಳಿದ್ರು ಸಾಕು. ಇಲ್ವಾ, ಕರ್ತವ್ಯಂ ದೈವ ಮಾನ್ವಿಕಂ, ನಿಮ್ಮ ತಂದೆ ತಾಯಿ ನೀನು ಹುಟ್ಟಿಸಿರೋದ್ರಿಂದ ಅವರು ನಮಸ್ಕಾರ ಮಾಡಿಕೊಂಡ್ರು, ಇದಕ್ಕಿಂತ ದೊಡ್ಡ ದೈವತ್ವ ಇಲ್ಲ ಅಂತ ಹೇಳುತ್ತೆ. ಬಟ್ ಏನು ಹೇಳುತ್ತೆ ಇವತ್ತಿಗೂ ಶಾಸ್ತ್ರ, ಕೃಷ್ಣ ಪರಮಾತ್ಮ ಕಲಿಯುಗ ಅಂತ್ಯಕಾಲಕ್ಕೆ ಏನು ಹೇಳ್ತಾನಂದರೆ 3 ಮಾಡಬೇಕಂತೆ. ಗೋ ಸಂರಕ್ಷಣೆ ಮಾಡಬೇಕು, 2ನೇದು ಪರಿಪೂರ್ಣವಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, 3ನೇದು ಯಾವ ಕಾಲಕ್ಕೂ ಅಧರ್ಮ ಮಾಡಬಾರ್ದು, ಧರ್ಮವಾಗಿ ನಡ್ಕೋಬೇಕು. ಈ 3 ಯಾರು ಮಾಡ್ತಾನೋ ಮುಕ್ತಿಗೆ ಮಾರ್ಗ ಕರೆಕ್ಟಾಗಿದೆ ಅಂತ ಹೇಳುತ್ತೆ. ಪೂಜೆ ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತ ಶಾಸ್ತ್ರ ಯಾಕೆ ಮಾಡಿದ್ರು ಅಂದರೆ, ಒಂದು ಸಿಸ್ಟಮ್ ಬರಲಿ, ಒಂದು ರೂಢಿ ಆಗಲಿ, ಅಟ್ಲೀಸ್ಟ್ ಕೂತ್ಕೊಂಡು ನಮಸ್ಕಾರ ಆದರೂ ಹಾಕಪ್ಪ ಅಂತ ಕೆಲವ್ರ ಮೇಲೆ ಸ್ಟ್ರಿಕ್ಟಾಗಿ ಅದನ್ನು ಹೇಳ್ಕೊಟ್ರು. ಬಟ್ ಈಗಲೂ ಮಕ್ಕಳಿಗೆ ಅದನ್ನು ಮಾಡಬೇಕು. ಯಾಕೆ ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ಇವರು ದೇವ್ರ ನಮಸ್ಕಾರ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದು ಯಾವ ಕಾಲಕ್ಕೆ ದೇವ್ರನ್ನ ಹಲೋ ಅನ್ನೋದು ಬಿಟ್ಟಿದ್ದಾರೆ. ತಂದೆ ತಾಯಿನ ಹಲೋ ಅನ್ನೋ ನಮಸ್ಕಾರ ಮಾಡಲ್ಲ. ಪ್ರತಿದಿನ ಮಕ್ಕಳು ತಂದೆ ತಾಯಿನ ನಮಸ್ಕಾರ ಮಾಡಬೇಕು. ದೊಡ್ಡಪ್ಪ ಚಿಕ್ಕಮ್ಮದ್ರು ಬಂದರೆ ಹಾಯ್ ಹಲೋ ಅಂಕಲ್ ಆಂಟಿ ಅಂತ ಹೇಳ್ಬಿಡ್ತಾರೆ ಹೊರತು ಬಂದು ಒಂದು ನಮಸ್ಕಾರ ಮಾಡಿ ಒಂದು ಸಂಸ್ಕಾರ ಅನ್ನೋದು ಹೊಟ್ಟೋಗಿದೆ. ಆಮೇಲೆ ಈ ನಡುವೆ ಎಲ್ಲನೂ ಒಬ್ಬೊಬ್ಬರೇ ಒಂಟಿ ಪಿಶಾಚಿಗಳಾಗೋಗ್ತಾ ಇದ್ದಾರೆ ಹೊರತು ದೊಡ್ಡ ಕುಟುಂಬ ಬಾಂಧವ್ಯ ಹೊಟ್ಟೋಗಿದೆ. ಹೆಂಗಿದೆ ಸಂಬಂಧಗಳೇ ಗೊತ್ತಿಲ್ಲ. ನೀನು ಯಾವುದೋ ನೆಂಟರು ಫಾರಿನಿಂದ ಬಂದಿರ್ತೀಯ, ಇವಳು ನಿನ್ನ ತಂಗಿ ಕಸಿನ್ನು ಅನ್ನೋದು ಕೂಡ ಯಾರಿಗೋ ಗೊತ್ತಿರಲ್ಲ. ಅವ್ನ ತಮ್ಮ ಇವನ್ ಕಸಿನ್ನು ಅನ್ನೋದು ಪರಿಚಯನೇ ಮಾಡ್ಕೊಂಡು ಹೊಸದಾಗಿ ಪರಿಚಯ ಮಾಡ್ದಂಗೆ ಆಗಿದೆ. ಸೊ ಸಂಬಂಧಗಳು ಹೊಟ್ಟೋಗೋದ್ರಿಂದ ಇದಕ್ಕೆಲ್ಲ ಆ ಕಾಲದಲ್ಲಿ ಒಂದು ಕರೆಕ್ಟ್ ಅವ್ರು ಹಾಕಿದ ಕಡಿವಾಣ, ಒಂದು ಹೀಗೆ ಕುದುರೆಗೆ ಮುಖವಾಡ ಹಾಕ್ದಂಗೆ
ಹಾಗೆ ನಡ್ಸ್ಕೊಂಬಂದಿದ್ರೆ ಸರಿ ಇರ್ತಿತ್ತು. ಈಗ ಹೆಂಗೋ ಬಿಟ್ಬಿಟ್ರೆ ಏನಾಗತ್ತೆ, ಹೆಚ್ಚಿದ್ರಿಸಿದ್ರು ಆಗೋಗುತ್ತೆ. ನಿಮ್ಮ ಫೇವ್ರೆಟ್ ಗಾಡ್ ಅಂತ ಏನಾದರೂ ದೇವರುಗಳ ನನಗೆ ಭಾಳ ಇಂಪಾರ್ಟೆಂಟ್ 5 ಜನ ಇಂಪಾರ್ಟೆಂಟು. ಜಗನ್ಮಾತೆ ಒಬ್ಳು, ಅದು ಬಿಟ್ಟರೆ ಗಣಪತಿ, ಆಂಜನೇಯ, ಸುಬ್ಬಣ್ಣ, ಇದರಲ್ಲಿ ಇಷ್ಟು ಜನ ಮಾತ್ರ. ಜಗನ್ಮಾತೆಗೆ ಈಗ ಏನು 5 ಜನ ಯಾಕೆ ಇಂಪಾರ್ಟೆಂಟು ಅಂದರೆ ವಿಷ್ಣು, ಈಶ್ವರ ಇವರೆಲ್ಲರಿಗೂ ಅಂಶವಾಗೇ ಇವರು 5 ಜನ. ಈಶ್ವರನಿಗೆ 5 ಜನ ಮಕ್ಕಳು, ಗಣಾಧ್ಯಕ್ಷ, ಮಣಿಕಂಠ, ಸ್ಕಂದ, ಮಾರುತಿ, ಅಶೋಕ್ ಸುಂದರಿ ಅಂತ ಒಬ್ಬಳೇ ಹೆಣ್ಮಗಳು. 5 ಜನ ಮಕ್ಕಳು ಇವರೆಲ್ಲ ಒಟ್ಟಿಗೆ. ನಮ್ಗೆ ಗೊತ್ತಿರೋದು 2, ಗಣಪತಿ, ಸುಬ್ರಹ್ಮಣ್ಯ. ನಾವು ಇಲ್ಲ ಗಣೇಶ ದೊಡ್ಡವನು, 2ನೇವನು ಮಣಿಕಂಠ ಅಯ್ಯಪ್ಪ, 3ನೇವನು ಸುಬ್ರಹ್ಮಣ್ಯ, 4ನೇವನು ಆಂಜನೇಯ, 5ನೇವಳು ಅಶೋಕ್ ಸುಂದರಿ. 5 ಜನ. ಆಂಜನೇಯ ಈಶ್ವರನ ಮಗನೇ. ಅವಳೇ ಕೇಳ್ತಾಳೆ, ಕಪಿಯಾಗಿರ್ತಕ್ಕಂಥ ಒಂದು ಮಗು ಶ್ರೇಷ್ಠವಾದ ಬೇಕು ಅಂತ ಪರಮೇಶ್ವರನ್ ಕೇಳಿದಾಗ ಸೃಷ್ಟಿ ನಿಯಮವಾಗಿ ಆ ಕೊಟ್ಟಿರ್ತಕ್ಕಂಥ ಆತ್ಮ ವಾಯು ಮುಖಾಂತರ ಹೋಗಿ ವಾಯುದೇವ ಎತ್ಕೊಂಡಾಗ ಪಾರ್ವತಿ ಗರ್ಭವನ್ನು ಸೇರಿಸಿದ್ರಿಂದ ಅವನಿಗೆ ವಾಯುಪುತ್ರ ಅಂತ ನಾಮಕರಣ ಆಗಿದೆ. ಸೊ ಅದರಿಂದ ಇವರೆಲ್ಲ ರುದ್ರ ಸಂಭೂತರ ಆಗಿರೋದ್ರಿಂದ ಈ 5 ಜನ ಮೊದಲಿಂದ ನಂಗೆ ಇಷ್ಟವೇ. ಅಶೋಕ್ ಸುಂದರಿ ಅಂತ ಏನಂತೀವಿ, ಅವಳು ಜಗನ್ಮಾತೆ. ಆದಿಶಕ್ತಿಯ 3 ಅಂಶಗಳು ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಆದ್ರೂ ಜಗನ್ಮಾತೆಯ ಮಾಯೆ. ಇವಾಗ ಫಾರ್ ಎಕ್ಸಾಂಪಲ್ ನೀನು ಪೂಜೆ ಮಾಡ್ತಿರ್ತೀಯ, ಓಂ ಶಂಭುವೇನ್ಮಃ, ಓಂ ಪಿನಾಕಿನೇನ್ಮಂ, ಶಶೇಖರಾಯನ್ಮಂ, ಬಂದೆ, ಬರ್ತೀನಿ, ಹೊರಟೀನಿ, ಆದರೆ ಮಾಯೆ. ಜಗನ್ಮಾತೆ ಗಂಡನ ಹತ್ರ ಹೋಗಿ ಬಿಡಲ್ಲ ಅವಳು, ನಿನ್ನ ಕಾನ್ಸಂಟ್ರೇಷನ್ ತಿರುಗಿಸ್ಬಿಡ್ತಾಳೆ. ದಟ್ ಈಸ್ ಮಾಯೆ. ಅಂಥ ಮಹಾಮಾಯೆ ಜಗನ್ಮಾತೆ. ಅದಕ್ಕೆ ವಿಷ್ಣು ಮಾಯತಿ ಸಂಸ್ಥಿತ. ನೀನು ನಾಳೆ ಸಾಯ್ತೀವಿ ಅಂತ ಗೊತ್ತಿದ್ದು ಆಸ್ತಿ ಮಾಡೋಣ, ದುಡ್ಡಿನೊಂದಷ್ಟು ಮಾಡೋಣ, ನಮ್ಮ ಮೊಮ್ಮಕ್ಕಳ ಕಾಲದವರೆಗೂ ಮಾಡೋಣ ಅನ್ನೋದು ಎಲ್ಲರಿಗೂ ಇರುತ್ತೆ. ಈ ಆಸೆಗಿಂತ ದುರಾಸೆ ಜಾಸ್ತಿ. ಇದೆಲ್ಲ ಯಾರು ಕೊಟ್ಟರು ಅಂದರೆ ವಿಷ್ಣು ಮಾಯೆ. ಅವನು ಈ ಲೋಕದಲ್ಲಿ ನೀನು ಸಾಯ್ತೀನಿ ಅಂದ್ರೆ ಒಂದು ಕಾರ್ ಮಾಡಿರ್ತೀಯ, ಬಂಗ್ಲಾ ಮಾಡಿರ್ತೀಯ, ಅದು ಮಾಯೆ. ಅದು ವಿಷ್ಣು ಕಂಟ್ರೋಲ್. ಅದಕ್ಕೆ ಜಗತ್ತನ್ನು ಕಂಟ್ರೋಲ್ ಮಾಡೋರು ಇಬ್ಬರೇ, ಒಂದು ಅಣ್ಣ, ಒಂದು ತಂಗಿ. ಸೊ ಮಹಾವಿಷ್ಣು, ಇನ್ನೊಂದು ಜಗನ್ಮಾತೆ. ಇವರಿಬ್ಬರು ಕಂಟ್ರೋಲಲ್ಲಿ ಜಗತ್ತು ಎಳೆದಿರೋದು. ಇವರಿಬ್ಬರು ಯಾರು ಕಂಟ್ರೋಲ್ ಅಂದರೆ ಪರಮೇಶ್ವರ. ಅವ್ನಿಗೆ ಹೋಗಕ್ಕೆ ಬಿಡಲ್ಲ ಇವರು. ಸೊ ಅದರಿಂದ ಯಾವತ್ತು ಈಶ್ವರನ ನಮಸ್ಕಾರ. ಅದಕ್ಕೆ ಹೇಳೋದು 50 ವರ್ಷದವರೆಗೂ ವಿಷ್ಣು ನಂಬು, 50 ವರ್ಷದ ನಂತರ ಶಿವನ್ ನಂಬು ಅಂತ ಹೇಳ್ತೀವಿ. 50 ವರ್ಷದವರೆಗೂ ಈ ವಿಷ್ಣುನ ಯಾಕೆ ನಂಬಬೇಕು ಅಂದರೆ ಐಶ್ವರ್ಯ, ಅಂತಸ್ತು, ಮನೆ, ಬಾಗಿಲೆಲ್ಲ ಮಾಡ್ಕೊಳ್ಬೇಕಾದ್ರೆ ವಿಷ್ಣು ಬೇಕೆ ಅಂತ. ಸೊ ಭಗವಂತ ಏನು ಅಂದರೆ ನಮ್ಮಲ್ಲಿ ಒಂದು ಗಂಡು, ಜಗತ್ತಲ್ಲಿ ಇರೋದು 2 ಜಾತಿ, ಒಂದು ಸ್ತ್ರೀ ಮತ್ತು ಪುರುಷ. ಸೊ ಅದಕ್ಕೆ ಉಮಾರ್ದೇಶಾಯ ವಿದ್ಮಹೆ ರಜೋತ್ಪಲಾಯ ಧೀಮಹಿ ತನ್ನೋ ಅರ್ಧನಾರೀಶ್ವರು. ಲಕ್ಷ್ಮೀನಾರಾಯಣ, ಪಾರ್ವತಿ ಪರಮೇಶ್ವರ, ಬ್ರಹ್ಮ ಸರಸ್ವತಿ, ಇಷ್ಟು ಶಕ್ತಿಗಳು ಸೇರಿರ್ತಕ್ಕಂಥ 5 ಜನ ಮಕ್ಕಳು ಪಂಚಭೂತಗಳು. ಸೊ ನಾವು ಪಂಚಭೂತಗಳಲ್ಲಿರೋದ್ರಿಂದ ಈ 5 ಜನ ನಮ್ಮ ಫೇವ್ರೆಟ್ ಮೊದಲಿಂದನೂ. ಸೊ ಅದರಿಂದ ಆ 5 ಜನಕ್ಕೆ ತಕ್ಕಂತೆ ನಾನು ಹೋಲಿಸ್ದಂಗೆ ಇವ್ರಿಗೂ ಪರಿಹಾರ ಕೊಡೋದು 5 ಜನಕ್ಕೆ ಮಕ್ಕಂತೆ ಕೊಡ್ತೀನಿ. ಯಾಕೆಂದರೆ ನಿನ್ನೆ ನಾಡಿ ನೋಡ್ತೀವಲ್ಲ, ವಾತ, ಪಿತ್ತ, ಕಫ. ಸೊ ವಾತಕ್ಕೆ ತಕ್ಕಂತೆ ಆ ದೇವತೆಗಳಿದ್ದಾರೆ, ಆ ಗ್ರಹಗಳಿದ್ದಾರೆ. ಆ ಗ್ರಹಗಳು ಯಾರನ್ನು ಪೂಜೆ ಮಾಡ್ತಾರೆ ಅವ್ರನ್ನ ಹಿಡ್ಕೊ ಅಂತ ಹೇಳ್ಬಿಟ್ರೆ ನೀವು ಈಸಿಯಾಗಿ ಪರಿಹಾರ. ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಅವರೆಲ್ಲ ಡಾಕ್ಟರ್ಗಳಾಗಿರೋದ್ರಿಂದ ಸರ್ಜನ್ನಾಗಿ ಹುಡುಕೋಕ್ಕೆ ಗೊತ್ತಾಗಲ್ಲ. ನಾನು ಡೈರೆಕ್ಟ್ ಸರ್ಜನ್ನೇ ಆಗಿರೋದ್ರಿಂದ ಬೇಗ ಪರಿಹಾರ ಕೊಡ್ತೀನಿ. ಇವ್ನು ಮಾಡ್ಕೊಳ್ಳೋದು ಎಷ್ಟೋ ಅಷ್ಟೇ ಇಂಪಾರ್ಟೆಂಟ್. ಆಮೇಲೆ ಕೆಲವ್ರನ್ನ ಮುಗ್ದರ ಹಾಕ್ಬಿಟ್ಟು ಹಸುರು ಕುದುರೆನ ಎತ್ಕೊಂಡೋಗ್ಬಿಟ್ಟು ಕುಡಿ ನೀರು ಅಂತ ಹೇಳೋಕ್ಕಾಗಲ್ಲ. ಹೋಗಿ ಮಾಡ್ಕೊಂಬನ್ನಿ ಅಂತ ಹೇಳ್ಬೋದೇ ಹೊರತು ಮಾಡೋಕ್ಕಾಗಲ್ಲ. ಆಮೇಲೆ ನಿನಗೆ ಭಗವಂತ ಇದ್ದಾನೆ ಅಂತ ಅಷ್ಟು ಗೊತ್ತು. ನಾನು ಫ್ಯಾನ್ ಕೆಳಗೆ AC ಕೆಳಗೆ ಕೂತೀನಿ, ತಣ್ಣಗಿದೆ, ನಿನ್ನೂ ಕೂತ್ಕೋ ಅಂತ ಹೇಳ್ಬೋದೇ ಹೊರತು ನೀ ಕೂತಾಗ ನೀನು ಅನುಭವಿಸ್ಬೇಕು. ಅನುಭವ ಇಲ್ಲದೆ ಇದ್ದರೆ ಗ್ಯಾರಂಟಿನಾ ಹೌದಾ ಅಂತ ನನಗೆ ಹೇಳೋಕ್ಕಾಗತ್ತೆ. ಸೊ ಯು ಶುಡ್ ಅನುಭವ. ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ನಿನಗೆ ಬಂದಾಗ, ಸೊ ನಂಬಿಕೆ ದೇವರು. ನಿಮಗೆ ದೇವರು ಈ ಥರ ಒಂದೇನೋ ಪ್ರಭಾವ ಬೀರಿತ್ತು ನನ್ನ ಜೀವನದಲ್ಲಿ, ಇಂದೊಂದು ಇವಾಗ ನಾವು ಹೇಳ್ತೀವಲ್ಲ ಸಾಮಾನ್ಯವಾಗಿ, ನನ್ನ ಜೀವನದಲ್ಲಿ ಈ ಒಂದು ಘಟ್ಟ ಟರ್ನ್ ತಗೊಳ್ತು, ಆ ರೀತಿ ಹಿಂಗೆ ದೇವ್ರನ್ನ ನಂಬಿದಾಗ ನನ್ನ ಜೀವನದಲ್ಲಿ ಏನೋ ಮಹತ್ತರವಾದ ಬದಲಾವಣೆ ಆಯ್ತು, ಆ ಥರ ಘಟನೆ ಏನಾದರೂ ಬೇಕಾಷ್ಟು ನಡೆದಿದೆ. ಅದು ಎನ್ಸೈಕ್ಲೋಪೀಡಿಯಾ, ಅದಕ್ಕೆ ಒಂದು ವಿಶೇಷವಾದ ಒಂದು ಇದನ್ನೇ ಬರಿಬೇಕು ಅಂತ ಹೇಳ್ತಾರೆ, ಥೀಸಿಸ್ನ. ನನ್ನ ಮೇಲೆ ಒಂದು ಮಾಡ್ಕೋಬೇಕು ಅಂತ ಅಮ್ಮ ಹೇಳ್ತಾ ಇರ್ತಾರೆ, ಬರೀಬೇಕು ಅಂತ. ಅದಕ್ಕೆ ಅಮ್ಮ ಮೊದಲಿಂದ ನೋಡಿದ್ರಿಂದ ಅಯ್ಯೋ ಬೇಕಾದಷ್ಟು ನನ್ನ ಮೇಲೆ ನೋಡಿರೋದು, ಅನುಭವ ಪಟ್ಟರು ನಮ್ಮ ತಾಯಿನೇ. ಇನ್ನು ಅವ್ರಿಗಿಂತ ನಾನು ನೋಡೋಕ್ಕಾಗಿ ಸಾಧ್ಯ ಇಲ್ಲ. ಚಿಕ್ಕ ವಯಸ್ಸಿನ ನನಗೆ ಅನುಭವಗಳಿಲ್ಲ, ಸ್ವಲ್ಪ ದೊಡ್ಡದಾದ್ಮೇಲೆ ನನಗೆ ಗೊತ್ತಿದ್ದ ಅನುಭವ ಆಗ್ತಾ ಬಂತು. ಸೊ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಎಲ್ಲ ಹೇಳೋರು, ಹಿಂಗೆ ನಡೀತು, ನೀನು ಹುಟ್ಟಿದಾಗ ಹಿಂಗೆ ಇತ್ತು, ಈ ಸಮಯಕ್ಕೆ ಇಂಥ ಒಂದು ಕಾಳಿಂಗ್ ಸರ್ಪ ನಿನ್ನ ಜೊತೆ ಸುತ್ತಕೊಂಡಿತ್ತು, ಇಂಥದ್ದೆಲ್ಲ ನಡೀತು ಭಾಳಷ್ಟು ಜನ. ಸೊ ಅಂಥದ್ದೆಲ್ಲ ವಿಶೇಷಗಳು ನಡೆದಾಗ, ನೀ ಹುಟ್ಟಿದ್ದೆ ಶನಿ ದಶೆಯಲ್ಲಿ ಇಂಥ ಸಮಯಕ್ಕೆ ಹುಟ್ಟಬೇಕು ಅಂತೆಲ್ಲ ವಿಚಾರ ಹೇಳಿರ್ತಾರೆ. ಸೊ ಅವಾಗ ಏನು ಮಾಡುತ್ತೆ, ಕೆಲವೆಲ್ಲ ರಹಸ್ಯಗಳ ಮುಖಾಂತರವಾಗಿ ಅವ್ರಗಳಿಗೆ ಅನುಭವ ಆದಾಗ ಯಾಕೆ ಈ ವಿಶೇಷವಾದ ಮಗು ಇದು ಅಂತ ಹೇಳಿದಾಗ, ಆಮೇಲೆ ಯಾವಾಗೋ ಒಂದ್ಸಲಿ ತಮಿಳ್ನಾಡಿಗೆ ನಾನು ಹೋದಾಗ ಅಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದಾಗ, ಅರ್ಚನೆ ಮಾಡಿಕೊಂಡು ಹೊರಗಡೆ ಬಂದಾಗ ಅರ್ಚಕರು ಈ ನಕ್ಷತ್ರ, ಈ ರಾಶಿ ಇಂಥದ್ದೆಲ್ಲ ನೋಡಿದ್ಮೇಲೆ ಒಂದು ನಿಮಿಷ ಬನ್ನಿ ಈ ಕಡೆ ಅಂತ ಹಿಂದ್ಗಡೆ ಕರ್ಕೊಂಡೋಗಿ ಇಲ್ಲಿ ನಿಮ್ಮ ಕೈ ಇಡಿ ಅಂದರು. ಆ ಕೈ ಇಟ್ಟಾಗ ಆ ಕೈ ಇಡೀ ಜಗತ್ತಲ್ಲಿ ಯಾರ್ದು ಮ್ಯಾಚ್ ಆಗಲ್ಲ, ನನ್ನ ಕೈ ಮ್ಯಾಚ್ ಆಯಿತು. ಸೊ ಅದ್ರಲ್ಲಿ ಬರೆದಿದೆ ಶಾಸನ. ಅಂದರೆ ಕಲಿಯುಗಕ್ಕೆ ಪೂರ್ವಜನ್ಮದ ಯಾವುದೋ ಒಂದನ್ನು ನಿಲ್ಲಿಸೋಕ್ಕೆ, ಪೂರ್ವಜನ್ಮದಲ್ಲಿ ಇದನ್ನು ತೀರ್ಸೋಕ್ಕೋಸ್ಕರ ಮತ್ತೆ ಪುನರ್ಜನ್ಮ ಅಂತ. ಸೊ ನಾನು ಎಷ್ಟೋ ಜನ್ಮಗಳಲ್ಲಿ ಮೊಘಲ್ ರಾಜನಾಗಿ ಹುಟ್ಟಿ ಕ್ಷತ್ರಿಯಾಗಿ ಹುಟ್ಟಿದಾಗ ಎಷ್ಟೋ ದುರ್ಗಾ ದೇವಸ್ಥಾನಗಳು, ಎಷ್ಟೋ ನಕ್ಷತ್ರ ಹಾಳು ಮಾಡಿಬಿಟ್ಟಿದ್ದೀನಿ. ಈಗ ತಿರುಗಿ ಅವಳ ಪ್ರತಿಷ್ಠಾಪನೆಗೋಸ್ಕರ ಹುಟ್ಟಿರೋದು ಅಂತ ಜಗನ್ಮಾತೆನೇ. ಅವಳು ದಟ್ ವಿಲ್ ಬಿ ದ ಲಾಸ್ಟ್ ಆಫ್ ಇಟ್ಸ್ ಕೈಂಡ್. ಅಂದರೆ ಆ ಜಗನ್ಮಾತೆ ಒಂದು ದೇವಾಲಯ ನಿರ್ಮಾಣ ಆದರೆ
ಪುಟ್ಟದಾಗ ದೊಡ್ಡದಾಗಾದ್ರೂ ಅವಳು ಪ್ರತಿಷ್ಠಾಪನೆ ಆಗಿಬಿಟ್ರೆ ಇನ್ನು ಜಗತ್ತಲ್ಲಿ ಯಾವ ದೇವಸ್ಥಾನಗಳು ಬರಲ್ಲ ಅಂತ ಹೇಳುತ್ತೆ. ಸೊ ಅದು ಮಾಡೋಕ್ಕೋಸ್ಕರನೇ ಹುಟ್ಟಿರೋದು. ಈಗ ಆ ಕಾರ್ಯದಲ್ಲೇ ಒಂದು ತೊಡಗಿರ್ತಕ್ಕಂಥದ್ದು. ಸೊ ನಮ್ಮ ಅಂತ್ಯಕಾಲಕ್ಕೆ ಅವಳ ಒಂದು ಪ್ರತಿಷ್ಠಾಪನೆಗೋಸ್ಕರ ಅಂದರೆ ಏನು ಯಾವ ಜನ್ಮದಲ್ಲಿ ಮಾಡಿರೋದು ಕರ್ಮ ಈ ಜನ್ಮದಲ್ಲಿ ಕರೆಯೋಕ್ಕೋಸ್ಕರ ಮಾಡಿರೋದು. ಸತ್ಯಯುಗಕ್ಕೂ ಕಲಿಯುಗಕ್ಕೆ ಸಂಧಿಕಾಲ, ಕಲಿಯುಗದ ಅಂತ್ಯಕಾಲಕ್ಕೆ ಮಾರ್ಪಡೋಕ್ಕೆ ಶುರು ಆಗ್ತಾ ಇದ್ದಾನೆ ಕೃಷ್ಣ. ಮತ್ತೆ ವಾಪಸ್ ಬಂದಿದ್ದಾನೆ ಅಂತ. ಸೊ ಈಗ ಅವ್ನಿಗೆ 18 ವಯಸ್ಸಿದ್ದಾನೆ. 16 ಕಿಲೋಮೀಟರ್ ದೂರದಲ್ಲಿ ಆ ವಿಷ್ಣು ಮತ್ತೆ ಹುಟ್ಟಿದ್ದಾರೆ. ಆಲ್ರೆಡಿ ಹುಟ್ಟಿಬಿಟ್ಟಿದ್ದಾನೆ. ಅವನಿಗೆ ಕಾಲೇಜಿಗೂ ಹೋಗ್ತಾ ಇದ್ದಾನೆ. ನಮ್ಮಲ್ಲಿ 3rd ವರ್ಲ್ಡ್ ವಾರ್ ಸ್ಟಾರ್ಟ್ ಆದ ತಕ್ಷಣ ಅವನು ಬಂದು ಅದು ನಿಷ್ಕ್ರಿಯ ಮಾಡಿಸ್ತಾನೆ.